ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭस्य तनयं श्रेयोनिधे श्रीनिधेः वन्दे सात्कटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षण इति त्वयगागमान्तम् आचार्यभक्तिपरिपूतमर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तनाय मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूलकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथिविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ओमाप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मेऽस्तु तदात्मनि निरतेय उपनिषत्सु धर्माः ते मयि सन्तु शान्ति शान्ति शान्तिः। रामानुजाय नमः। ಛಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 7 ಖಂಡಗಳು, ಅದರ ಮೂಲವನ್ನು ನೋಡಿ ಈ 7 ಖಂಡಗಳಲ್ಲಿ ಬಂದಿರುವ ವಾಕ್ಯಗಳು ಯಾವ್ಯಾವ ಬ್ರಹ್ಮಸೂತ್ರದ ಅಧಿಕರಣಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಅದನ್ನು ಸ್ವಲ್ಪ ತಿಳಿಸ್ತಾರೆ ಇಲ್ಲಿ ಸಂಗ್ರಹವಾಗಿ. ಇದು ಬಹಳ ಮುಖ್ಯವಾದದ್ದು. ಇದರಿಂದ ನಮಗೆ ಬ್ರಹ್ಮಸೂತ್ರದಲ್ಲಿ ಎಷ್ಟು ಅಧಿಕರಣಗಳಲ್ಲಿ ಛಾಂದೋಗ್ಯ ಸದ್ವಿದ್ಯಾ ಪ್ರಕರಣ ತುಂಬ ಪ್ರಧಾನವಾದದ್ದು, ಇದರ ವಿಷಯಗಳು ಬಂದಿದೆ ಅನ್ನೋದು ತಿಳಿಯುತ್ತೆ. ಅದರಲ್ಲಿ ನಾಮರೂಪ ವಿಭಜನೆಯ ವಿಷಯ, ಅದು ಅನುಪ್ರವೇಶ ಮೊದಲಾದದ್ದು. ನಾಮರೂಪ ತ್ರಿವೃತ್ಕರಣ ಯಾರು ಮಾಡಿದ್ರೋ ಅವನಿಂದಲೇ ನಾಮರೂಪ ವಿಭಜನೆಯು ಮಾಡಲ್ಪಟ್ಟಿತು ಅಂತ ಹೇಳಿ ಸಂಜ್ಞಾಮೂರ್ತಿ ಕ್ಲೃಪ್ತಿ ಅಧಿಕರಣ ಅಂತ ಹೇಳಿ ಆ ಅಧಿಕರಣದ ವಿಷಯವನ್ನು ಹೋಲಿಸಲಿ ನೋಡಿದ್ವಿ. ನಾಮರೂಪ ವಿಭಜನೆಯು ಯಾರು ತ್ರಿವೃತ್ಕರಣ ಮಾಡಿದರೋ ಅವನೇ ಮಾಡಿರೋದು ಅನ್ನೋದು ತಿಳಿದು ಬರುತ್ತೆ ಅಂತ ಹೇಳಿ, ಪರಮಾತ್ಮನೇ ಎರಡನ್ನೂ ಕೂಡ ಮಾಡಿದವನು, ಸಾಕ್ಷಾತ್ಕರ್ತ ನಾಮರೂಪ ವಿಭಜನೆಗೂ ಮತ್ತೆ ತ್ರಿವೃತ್ಕರಣಕ್ಕೂ ಕೂಡ ಅನ್ನೋದು ಸ್ಪಷ್ಟವಾಗಿ ಬಾದರಾಯಣರು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ನೋಡಿದ್ವಿ. ಅದಾದಮೇಲೆ ಈ ತ್ರಿವೃತ್ಕರಣ ಅನ್ನೋದು ನಂತರ ವ್ಯಷ್ಟಿ ಸೃಷ್ಟಿಯ ಸಮಯದಲ್ಲಿಯೂ ಈ ಪ್ರಪಂಚದ ಒಳಗಡೆ ಇರುವ ವಿಷಯಗಳನ್ನು ಕುರಿತು ಒಂದು ತ್ರಿವೃತ್ಕರಣ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಆ ತ್ರಿವೃತ್ಕರಣವು ಈ ಪ್ರಾಣಿಗಳೆಲ್ಲ ಸ್ವೀಕಾರ ಮಾಡುವಂತಹ ಪದಾರ್ಥಗಳಲ್ಲಿ ಅನ್ನ, ಅಪ್ಪು ಮತ್ತು ತೇಜಸ್ಸು ಪದಾರ್ಥಗಳು ಯಾವ್ಯಾವುದಿದೆಯೋ, ಪೃಥ್ವಿ ಪಾರ್ಥಿವ ಪದಾರ್ಥಗಳು, ಆಪ್ಯ ಪದಾರ್ಥಗಳು, ತೈಜಸ ಪದಾರ್ಥಗಳು, ಈ ಪದಾರ್ಥಗಳೆಲ್ಲ ಇಲ್ಲಿ ಎಲ್ಲರೂ ಕೂಡ ಆಹಾರವಾಗಿ ಸ್ವೀಕಾರ ಮಾಡ್ತಾರೆ ಪ್ರಾಣಿಗಳೆಲ್ಲ. ಈ ಪದಾರ್ಥಗಳು 3 ವಿಭಾಗಗಳಾಗಿದೆ ಎಲ್ಲ ಪದಾರ್ಥಗಳಲ್ಲೂ, ಸ್ಥೂಲ, ಮಧ್ಯಮ ಮತ್ತು ಸೂಕ್ಷ್ಮ ಅಂತ ಹೇಳಿ. ಯಾವ್ಯಾವ ಭಾಗವು ಯಾವ್ಯಾವ ದೇಹೇಂದ್ರಿಯಗಳಲ್ಲಿ ಯಾವ ಭಾಗಕ್ಕೆ ಆಪ್ಯಾಯಕ ಅನ್ನುವ ವಿಷಯ, ಅದರ ಬಗ್ಗೆ ಒಂದು ತ್ರಿವೃತ್ಕರಣ ಅನ್ನುವ ಶಬ್ದವನ್ನೇ ಉಪಯೋಗಿಸಿ
ಉಪದೇಶ ಮಾಡಲ್ಪಟ್ಟಿದೆ. ಈ ತ್ರಿವೃತ್ಕರಣದ ವಿಷಯ ಈಗ ವಿಚಾರ ಮಾಡ್ತಾರೆ. ಈ ತ್ರಿವೃತ್ಕರಣವು ಚತುರ್ಮುಖ ಬ್ರಹ್ಮನಿಂದ ಅವನ ಸೃಷ್ಟಿಯ ಒಳಗಡೆ ಸೇರಿರುವಂತಹ ತ್ರಿವೃತ್ಕರಣ. ಆದ್ದರಿಂದ ಪರಮಾತ್ಮನೇ ಮಾಡಿದ ಅನ್ನೋದಕ್ಕೆ ಹೇಗೆ ಅರ್ಥ ಅಂದರೆ, ಇದು ಸೃಷ್ಟಿ ಪೂರ್ವಕಾಲದಲ್ಲಿ ಆಗುವ ತ್ರಿವೃತ್ಕರಣವೇ ಬೇರೆ, ಇದೇ ಬೇರೆ. ಅದರ ಬಗ್ಗೆ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಸ್ಪಷ್ಟವಾಗಿ ವಿಚಾರ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಸೃಷ್ಟಿ ಪೂರ್ವಕಾಲದಲ್ಲಿ ಆಗುವಂಥದ್ದು ತತ್ವಗಳ ಸೃಷ್ಟಿಯಾದ ಮೇಲೆ ಪಂಚಭೂತಗಳು ತತ್ವಗಳು ಅದರ ಒಂದು ಮಿಶ್ರಣ ಮಾಡಿ ಮುಂದೆ ದೇಹೇಂದ್ರಿಯಗಳೆಲ್ಲ ದೇಹ ಮೊದಲಾದ ಪಾಂಚಭೌತಿಕ ಪದಾರ್ಥಗಳ ಸೃಷ್ಟಿಗೆ ಅದು ಸಮರ್ಥವಾಗುವ ಹಾಗೆ ಮಾಡುವಂತೆ ಪರಮಾತ್ಮನೇ ನೇರವಾಗಿ ಮಾಡ್ತಾನೆ ಅದನ್ನು. ಅದಾದ ಮೇಲೆ ಈ ಪಾರ್ಥಿವ ಪದಾರ್ಥಗಳು ಯಾವ್ಯಾವುದು ಇದೆಯೋ ಪಾಂಚಭೌತಿಕ ಪದಾರ್ಥಗಳೆಲ್ಲ ಸೃಷ್ಟಿಯಾಗುತ್ತೆ. ಈ ಆಹಾರದಲ್ಲಿ ಇರುವ 3 ಭಾಗಗಳಲ್ಲಿ ಪಾರ್ಥಿವ ಪದಾರ್ಥಗಳು, ಆಪ್ಯ ಪದಾರ್ಥಗಳು ಮತ್ತು ತೈಜಸ ಪದಾರ್ಥಗಳು ಯಾವ್ಯಾವುದಿದೆಯೋ ಈ ಪದಾರ್ಥಗಳ 3 ಭಾಗ ಅನ್ನೋದು ಇಲ್ಲಿ ಆಗುವಂತಹ ಅದರ ಈ ದೇಹೇಂದ್ರಿಯಗಳಲ್ಲಿ ಯಾವ ಭಾಗಕ್ಕೆ ಯಾವುದು ಪುಷ್ಟಿಯನ್ನು ಕೊಡುತ್ತೆ, ಪೋಷಣೆ ಮಾಡುತ್ತೆ, ಆಪ್ಯಾಯಕವಾಗಿದೆ, ಈ ಅರ್ಥದಲ್ಲಿ ಅದು ತ್ರಿವೃತ್ಕರಣ ಅನ್ನುವ ಅದೇ ಶಬ್ದದಿಂದಲೇ ಹೇಳಿದ್ರು ಕೂಡ ಇದುವೇ ಬೇರೆ ವಿಷಯ, ಅದುವೇ ಬೇರೆ ವಿಷಯ. ಅದನ್ನು ಇಲ್ಲಿ ವಿಚಾರ ಮಾಡಿ ಸೂತ್ರದಲ್ಲಿ ಹೇಗೆ ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತಾರೆ. ಇದು ಪೂರ್ವ ಪಕ್ಷದಲ್ಲಿ ಹೇಳುವಾಗ, ನಾನು ಯದಗ್ನೇ ರೋಹಿತಂ ರೂಪಂ ತೇಜಸಃ ತದ್ರೂಪಂ ಅನ್ನಮುಷಿತಂ ತ್ರೇಧಾ ವಿಧೀಯತೆ. ಅಗ್ನಿಯಲ್ಲಿ ತೋರಿಸಿ 3 ರೂಪಗಳಿದೆ ಅಲ್ಲಿ. ಅದು ಸತ್ವ ರಜಸ್ಸು ತಮಸ್ಸುಗಳು, ಹಾಗೆ ಇನ್ನೊಂದು ಶುಕ್ಲ ಮತ್ತು ಕೃಷ್ಣ ಮತ್ತು ತೇಜಸ್ಸು ರೋಹಿತ ರೂಪ. ಈ 3 ರೂಪಗಳು ಈ ಪೃಥ್ವಿಗೂ ಅಪ್ಪಿಗೂ ತೇಜಸ್ಸಿಗೂ, ತೇಜಸ್ಸಿನ ರೂಪವು ರೋಹಿತ ವರ್ಣ ಅಂತ ಹೇಳಿದೆ, ಕೆಂಪು ಅಂತ. ಮತ್ತು ಅನ್ನದ ರೂಪ ಕಪ್ಪು ಅಂತ ಹೇಳಲ್ಪಟ್ಟಿದೆ, ಪೃಥ್ವಿಯ ವರ್ಣ ಕಪ್ಪು. ಜಲದ ರೂಪ ಪದಾರ್ಥದ ಅಪ್ ತತ್ವದಿಂದ ಉಂಟಾದ ಆಪ್ಯ ಪದಾರ್ಥಗಳು. ಅಪ್ಪಿನ ಮೂಲ ರೂಪವಾದ ವರ್ಣ ಶುಕ್ಲ ಅಂತ ಹೇಳಿ 3 ವರ್ಣಗಳನ್ನು ಎಲ್ಲದರಲ್ಲಿಯೂ ನೋಡಬಹುದು ನಾವು ಪದಾರ್ಥಗಳಲ್ಲಿ. ಹಾಗೆ ನೋಡಿದ್ರೆ ನಮಗೆ ತಿಳಿಯುತ್ತೆ ತ್ರಿವೃತ್ಕರಣ ಮಾಡಿದ್ದಾನೆ ಪದಾರ್ಥ ಪರಮಾತ್ಮ. ಈ 3 ತತ್ವಗಳನ್ನೆಲ್ಲ ಮಿಶ್ರಣ ಮಾಡಿರೋದು ಈ ಪರಿಣಾಮ ಹೊಂದಿದ ಪಾರ್ಥಿವ ಈ ಪದಾರ್ಥಗಳಲ್ಲಿಯೂ ಕಾಣಬಹುದು ಅಂತ ಒಂದು ಉಪದೇಶ ಇದೆ ಅಲ್ಲಿ. ಅದು ಒಂದು ಇಂಡಿಕೇಶನ್, ಸೂಚನೆಗೆ ಈ ರೀತಿ ತ್ರಿವೃತ್ಕರಣವನ್ನು ಯಾರೂ ನೋಡಿಲ್ಲ. ಯಾಕೆ ಅಂದರೆ ಪರಮಾತ್ಮನೇ ನೇರವಾಗಿ ಮಾಡಿದ್ದು. ಆ ತ್ರಿವೃತ್ಕರಣವಾಗುವ ಸಮಯದಲ್ಲಿ ಚತುರ್ಮುಖ ಬ್ರಹ್ಮನು ಕೂಡ ಸೃಷ್ಟಿಯಾಗಿರಲಿಲ್ಲ ಇನ್ನು. ಆದ್ದರಿಂದ ಚತುರ್ಮುಖ ಬ್ರಹ್ಮನು ಅದನ್ನು ನೋಡಿಲ್ಲ, ಹೇಗೆ ಮಾಡೋದು ಏನಾಗುತ್ತೆ ಅಂತ ಹೇಳಿ. ಆದರೆ ತ್ರಿವೃತ್ಕರಣ ಆಗಿದೆ ಅನ್ನೋದನ್ನು ಶ್ವೇತಕೇತುಗೆ ಅದರಲ್ಲಿ ವಿಶ್ವಾಸ ಉಂಟು ಮಾಡೋಕ್ಕೆ ಸಾಮಾನ್ಯವಾಗಿ ಪದಾರ್ಥಗಳಲ್ಲಿ ಈ ವರ್ಣಗಳನ್ನೆಲ್ಲ ನೋಡಿದ್ರೆ ಇದೆಲ್ಲ ಅಂಶಗಳು ಇದರಲ್ಲಿದೆ ಅನ್ನೋದು ತಿಳಿಯುತ್ತೆ ನಿನಗೆ, ಇದರಿಂದ ತ್ರಿವೃತ್ಕರಣ ಆಗಿದೆಪ್ಪ ಅಂತ ಹೇಳಿಬಿಟ್ಟು ಉದ್ದಾಲಕರು ಉಪದೇಶ ಮಾಡ್ತಾರೆ. ಅದು ಮಾಡಿಬಿಟ್ಟು ಅದಾದ ಮೇಲೆ ಈ ಪದಾರ್ಥಗಳಲ್ಲೆಲ್ಲ ಕೂಡ 3 ಭಾಗಗಳಿದೆ ಅದನ್ನು ಹೇಳಿ ಅದು ಯಾವ ಯಾವ ಭಾಗಕ್ಕೆ ಆಪ್ಯಾಯಕವಾಗುತ್ತೆ ಅದನ್ನು ಕೂಡ ಉಪದೇಶ ಮಾಡ್ತಾರೆ. ಇದು ಮುಖ್ಯವಾಗಿ ಇದು ಬೇಕಾಗಿದ್ದು ಒಬ್ಬ ಉಪಾಸಕನಿಗೆ ಮನಸ್ಸು ಶುದ್ಧವಾಗಿರಬೇಕಾದ್ರೆ ಸಾತ್ವಿಕವಾದ ಮನಸ್ಸು, ಸತ್ವವು ಅಧಿಕವಾಗಿರಬೇಕು. ಸತ್ವವು ಅಧಿಕವಾಗಬೇಕಾದ್ರೆ ಅದು ಮನಸ್ಸಿನಿಂದಲೇ ಇವನು ಧ್ಯಾನ ಮಾಡಿ ಎಲ್ಲ ಮಾಡುವಂಥದ್ದು. ಭಕ್ತಿಯೋಗಿ ಎಲ್ಲರೂ ಕೂಡ ಮನಃಶುದ್ಧಿ ಬಹಳ ಮುಖ್ಯ. ಸತ್ವವು ಅಧಿಕವಾಗಬೇಕು, ರಜಸ್ತಮಸ್ಸುಗಳು ಕಡಿಮೆ ಆಗಬೇಕು. ಇದುವೇ ಹೇಳಿರುವಂತಹ ಕೃಷ್ಣ ಗೀತೆಯಲ್ಲಿ ಅನೇಕವಾಗಿ ಉಪದೇಶ ಮಾಡಲ್ಪಟ್ಟಿದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಮೊದಲಾದ ಹೇಳಿ ತ್ರಿಗುಣಾತ್ಮಕವಾದದ್ದಪ್ಪ ಎಲ್ಲ. ಅದರಲ್ಲಿ ರಜಸ್ಸು ತಮಸ್ಸು ಕಡಿಮೆ ಮಾಡಿಕೊಂಡು ಸತ್ವ ಅಧಿಕವಾಗಿರೋ ಹಾಗೆ ನೀನು ಸಾತ್ವಿಕ ಪ್ರವೃತ್ತಿ ಆಗಬೇಕು. ಹಾಗಾಗಬೇಕಾದ್ರೆ ಮುಖ್ಯವಾದ ಸಾತ್ವಿಕ ಆಹಾರ ಸೇವನೆ. ಆಹಾರ ಸೇವನೆಯಿಂದ ಹೇಗೆ ಮನಃಶುದ್ಧಿ ಆಗುತ್ತೆ, ಆಹಾರದ ಸೂಕ್ಷ್ಮ ಅಂಶ ಮನಸ್ಸಿಗೆ ಹೋಗಿ ತೋರುತ್ತೆ, ಪುಷ್ಟಿ ಕೊಡುತ್ತೆ. ಆದ್ದರಿಂದ ಅದಕ್ಕೂ ಸಂಬಂಧ ಇದೆ. ಅನ್ನಮಯಂ ಹಿ ಸೌಮ್ಯ ಮನಃ ಆಪೋಮಯ ಪ್ರಾಣವು ನೀರನ್ನು ಕುಡಿದ್ರೆ ಸಾಕು ಪ್ರಾಣ ಉಳಿಯೋದಕ್ಕೆ. ಅದು ಷೋಡಶಕಲ ಪುರುಷನಲ್ಲಿ ತೋರಿಸಿದ್ರು ಅದನ್ನು. ಅದರಲ್ಲಿ 15 ದಿನ ಉಪವಾಸ ಇದ್ದುಬಿಟ್ಟು 16ನೇ ದಿನ ನೀರು ಬೇಕಾದರೆ ಎಷ್ಟು ಬೇಕಾದರೂ ಕುಡಿ ಅಂತ ಹೇಳಿ ಪ್ರಾಣವು ಉಳಿಯೋದಕ್ಕೆ ನೀರು ಕುಡಿದ್ರೆ ಸಾಕು ಅನ್ನೋದನ್ನು ತಿಳಿಸಿ
ಅವನಿಗೆ ಆಮೇಲೆ ಊಟ ಮಾಡುವಂತೆಲ್ಲ ಹೇಳಿ ಮಿಕ್ಕಿದ ಕಲೆಗಳೆಲ್ಲ ಪುಷ್ಟಿ ಆಗುವ ಹಾಗೆ ಮಾಡೋದು. ಅದೆಲ್ಲ ಬಂತು ಇದರಲ್ಲಿ ಉಪನಿಷತ್ತಿನಲ್ಲಿ. ಅದಾದ ಮೇಲೆ ಈಗ ಅದರಲ್ಲಿ ಈ ತ್ರೇಧಾ ವಿಧೀಯತೆ ಅಂತ ಹೇಳಿದಾಗ ಅಲ್ಲಿಯೂ ಒಂದು ತ್ರಿವೃತ್ಕರಣ ಪ್ರಕಾರವು ಕಂಡುಬರುತ್ತೆ. ಚತುರ್ಮುಖ ಸೃಷ್ಟಿ ಅಜ್ಞಾದಿಷು ತ್ರಿವೃತ್ಕರಣ ಪ್ರಕಾರ ಪ್ರದರ್ಶನಾತ್. ಇಲ್ಲಿಯೂ ಒಂದು ಮೂರು ಪದಾರ್ಥಗಳು ಕಂಡು ಬರುತ್ತೆ ಅಂದರೆ ಇಲ್ಲೂ ತ್ರಿವೃತ್ಕರಣ ಕಂಡು ಬರ್ತಿದೆಯಲ್ಲ. ಚತುರ್ಮುಖ ಬ್ರಹ್ಮನೇ ಯಾಕೆ ಮಾಡಿದ್ದಾನೆ ಅಂತ ಹೇಳಬಾರದು. ತ್ರಿವೃತ್ಕರಣಮಪಿ ಚತುರ್ಮುಖ ಕರ್ತೃಕಮೇವ ಇತ್ಯತ್ರ ಆಹ. ಇದು ಒಂದು ಸಂಶಯ, ಪರಮಾತ್ಮನೇ ಮಾಡಿದ್ದಾನೆ ಅಂತ ಹೇಗೆ ಹೇಳೋದು? ಇಲ್ಲಿಯೂ ಅದೇ ಶಬ್ದ ಉಪಯೋಗಿಸಿ ಹಾಗೆಯೇ ಹೇಳಲ್ಪಟ್ಟಿದೆ ಉಪನಿಷತ್ತಿನಲ್ಲಿ, ಇಲ್ಲಿಯ ಸದ್ವಿದ್ಯೆಯಲ್ಲಿ. ಅದಕ್ಕೆ ಬ್ರಹ್ಮಸೂತ್ರಕಾರರು ಬಾದರಾಯಣರು ಒಂದು ಅಧಿಕರಣದಲ್ಲಿ ಹೇಳ್ತಾರೆ, ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ ಅಂತ ಹೇಳ್ಬಿಟ್ಟು. ಮಾಂಸಾದಿ ಭೌಮಂ ಯಥಾಶಬ್ದಂ ಇತರಯೋಶ್ಚ. ಮಾಂಸ ಮೊದಲಾದವುಗಳು, ಭೌಮ ಅಂದರೆ ಪಾರ್ಥಿವ ಪದಾರ್ಥಗಳು ಅಂತ ಅರ್ಥ. ಭೂಮಿ ಪಾರ್ಥಿವ, ಪೃಥ್ವಿಗೆ ಇಲ್ಲಿ ಅನ್ನ ಅಂತ ಹೇಳಲ್ಪಟ್ಟಿದೆ. ಅನ್ನಮಶಿದಂ, ಅನ್ನ ಅನ್ನುವ ಶಬ್ದವು, ಪೃಥ್ವಿ ಅನ್ನುವ ಶಬ್ದವು, ಭೌಮ ಇದೆಲ್ಲ ಒಂದೇ ಅರ್ಥ. ಎಲ್ಲವೂ ಪಾರ್ಥಿವ ಪದಾರ್ಥಗಳ ಪೃಥ್ವಿ ತತ್ವ ತಿಳಿಸುತ್ತೆ. ಇದೆಲ್ಲ ಕೂಡ ಪಾರ್ಥಿವ ಪದಾರ್ಥಗಳು. ಯಥಾಶಬ್ದಂ ಇತರಯೋಶ್ಚ ಅಂತ ಹೇಳಿದ್ರು. ಅಂತ ಹೇಳಿದ್ರೆ ಆಪ್ಯ ತೈಜಸ, ಆದ್ದರಿಂದ ಅಲ್ಲಿ ಬಂದಿರುವ ಕ್ರಮದಲ್ಲಿ ತೇಜಸ್ಸು, ಅಪ್ಪು, ಅನ್ನ. ಆದ್ದರಿಂದ ಈ ಕ್ರಮದಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಹೇಗೆ ಅನ್ನೋದನ್ನು ವಿವರಿಸ್ತಾರೆ. ಇದು ಭಾಷ್ಯಕಾರರ ಭಾಷ್ಯ, ಅದನ್ನು ತೋರಿಸ್ತಾರೆ ಇಲ್ಲಿ. ಯದುಕ್ತಂ ಅಂಡ ಸೃಷ್ಟಿ ಉತ್ತರ ಕಾಲಂ. ಬ್ರಹ್ಮಾಂಡ ಸೃಷ್ಟಿಯಾಗಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದ ಮೇಲೆ ಅಂಡ ಸೃಷ್ಟಿಯ ಉತ್ತರ ಕಾಲದಲ್ಲಿಯೇ ಚತುರ್ಮುಖ ಸೃಷ್ಟ ದೇವಾದಿ ವಿಷಯೋ ಅಯಂ. ಚತುರ್ಮುಖ ಸೃಷ್ಟ ದೇವಾದಿ ವಿಷಯ ಅಯಂ. ಈ ಚತುರ್ಮುಖದಿಂದ ಸೃಷ್ಟವಾದ ದೇವತೆಗಳು ಮೊದಲಾದ 4 ವಿಧವಾದ ಸೃಷ್ಟಿಯನ್ನು ಮಾಡ್ತಾನೋ ಚತುರ್ಮುಖ ಬ್ರಹ್ಮನು. ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಅಂತ ಹೇಳಿ ಈ ವಿಷಯದಲ್ಲಿ ಇದು ಹೇಳಲ್ಪಟ್ಟಿದೆ. ಅನ್ಯ ಅಂತ ಹೇಳಿಬಿಟ್ಟು ಮುಂದಿನ ಪೇಜ್ ಮಿಸ್ಸಿಂಗ್, ಇದರಲ್ಲಿ ಒಂದು ನಿಮಿಷ ಅದು ಶೇರ್ ಮಾಡ್ತೀನಿ. ಅದನ್ನು ನಾನು ಶೇರ್ ಮಾಡಿದ್ದೆ. ಅದು ಹೇಳಿಬಿಟ್ಟು ತಾಸಾಂ ತ್ರಿವೃತಂ ಏಕೈಕಾಂ ಅಕರೋತ್. ಈ ವಾಕ್ಯ ಇಲ್ಲಿ ಬಂದಿದೆ ಸದ್ವಿದ್ಯಾ ಪ್ರಕರಣದಲ್ಲಿಯೇ. ತ್ರಿವೃತಂ ಏಕೈಕಾಂ ಅಕರೋತ್ ಅಂತ ಹೇಳಿ ತ್ರಿವೃತ್ಕರಣ ಉಪದೇಶ ಅಲ್ಲಿ ಹೇಳಿರೋ ಹಾಗೆ ಇಲ್ಲಿಯೂ ಮಾಡಿದ ಹಾಗಿದೆ. ನೋಡಿದ್ರೆ ಇದು ಸರಿ ಹೋಗೋದಿಲ್ಲ, ನ ಉಪಪದ್ಯತೆ ಅಂತ ಪೂರ್ವ ಪಕ್ಷಿ ಹೇಳೋದು. ಚತುರ್ಮುಖ ಬ್ರಹ್ಮನು ಅಂಡ ಸೃಷ್ಟಿ ಆದಮೇಲೆ ಮಾಡಿರೋದು. ಆದ್ದರಿಂದ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಮಾಡಿಲ್ಲ ತ್ರಿವೃತ್ಕರಣ ಅಂತ ಹೇಳ್ತಿರಲ್ಲ, ಅದು ಸರಿ ಇಲ್ಲ. ಇದು ಯಾಕೆಂದರೆ ಚತುರ್ಮುಖ ಬ್ರಹ್ಮನೇ ಮಾಡಿದ್ದಾನೆ ಅಂತ ಹೇಳಬೇಕು. ಇದು ಅಂಡ ಸೃಷ್ಟಿ ಆದಮೇಲೆ, ಚತುರ್ಮುಖ ಬ್ರಹ್ಮನ ಸೃಷ್ಟಿ ಆದಮೇಲೆ ಹೇಳುವ ವಿಷಯ. ಆದ್ದರಿಂದ ಅಲ್ಲಿಯೂ ತ್ರಿವೃತ್ಕರಣ ಉಪದೇಶವಿದೆ. ಆದ್ದರಿಂದ ಪರಮಾತ್ಮನೇ ಅಂತ ಹೇಗೆ ನಿಶ್ಚಯ ಮಾಡೋದು? ಅದನ್ನು ಬಾದರಾಯಣರು ನಿಶ್ಚಯ ಮಾಡಿದ್ರು. ಅವ್ರು ಹೇಳ್ತಾರೆ ಅನ್ನಮಶಿದಂ ತ್ರೇಧಾ ವಿಧಿಯ. ಇದು ಭಾಷ್ಯದ ವಾಕ್ಯಗಳು. ಭಾಷ್ಯದಲ್ಲಿ ಭಾಷ್ಯಕಾರರು ವಿವರಿಸ್ತಾರೆ ಈ ಅಧಿಕರಣದಲ್ಲಿ. ಅನ್ನಮಶಿದಂ ತ್ರೇಧಾ ವಿಧೀಯತೆ. ಇದು ಸ್ವಲ್ಪ ಸೂಕ್ಷ್ಮವಾದ ವಿಷಯ. ಅದು ಜಾಗ್ರತೆಯಿಂದ ನಾವು ಫಾಲೋ ಮಾಡಬೇಕು. ಇದು ಯಾಕೆಂದರೆ ಶಬ್ದಗಳು ಸ್ವಲ್ಪ ಇಲ್ಲಿ ಕನ್ಫ್ಯೂಸಿಂಗ್ ಆಗಿರುತ್ತೆ ಒಂದಕ್ಕೊಂದಕ್ಕೆ. ಅದಕ್ಕೆ ಮೊದಲು ಒಂದು ಸ್ಲೈಡ್ ಮಾಡಿದ್ದೀನಿ, ಅದನ್ನು ಒಂದು ಸತಿ ತೋರಿಸ್ಬಿಡ್ತೀನಿ. ಅದು ತೋರಿಸಿದ್ರೆ ಸ್ವಲ್ಪ ಸ್ಪಷ್ಟವಾಗುತ್ತೆ. ಅದನ್ನು ಇನ್ನೊಂದು ಸತಿ ನಾವು ನೋಡಿಬಿಟ್ರೆ ಆವಾಗ ನಮಗೆ ವಿಷಯ ತಿಳಿಯುತ್ತೆ. ಇದು ಹಿಂದೆ ಶ್ರೀಭಾಷ್ಯ ಮಾಡಿದಾಗ ಆ ಸಮಯದಲ್ಲಿ ಮಾಡಿದ್ದು, ಯಾವುದು ಬೇರೆ ಸಮಯಕ್ಕೆ ಮಾಡಿದ್ದಕ್ಕೋಸ್ಕರ. ಇಲ್ಲಿ ಸೃಷ್ಟಿಯ ಒಂದು ಪ್ರಕ್ರಿಯೆಯನ್ನು ಸುಮ್ಮನೆ ಒಂದು ಸ್ಲೈಡ್ ಥರ ಇಲ್ಲಿ 1-2 ಸ್ಲೈಡಲ್ಲಿ ಮಾಡಿದ್ದೀನಿ. ಪರಮಾತ್ಮನು ಸೃಷ್ಟಿ ಮಾಡುವಾಗ ಮೂಲ ಪ್ರಕೃತಿ ಅನ್ನೋದು ಇದೆ, ಅದು ಮ್ಯಾಟರು. ಆಮೇಲೆ ಚೇತನರೆಲ್ಲ ಇದ್ದಾರೆ, ಚೇತನ ಸಮಷ್ಟಿ ಎರಡೂ ಕೂಡ ಪರಮಾತ್ಮನಲ್ಲಿ ಏಕೀಭಾವದಿಂದ ಸೇರಿರುತ್ತೆ. ಪ್ರಳಯದಲ್ಲಿ ಸೃಷ್ಟಿ ಮಾಡುವಾಗ ಈ ಮೂಲ ಪ್ರಕೃತಿ ಅದರಲ್ಲಿ ಪರಿಣಾಮ ಉಂಟಾಗುವ ಹಾಗೆ ಮಾಡಿ ಪರಮಾತ್ಮನು ಮಹತ್ ಅನ್ನುವ ತತ್ವವು ಉಂಟಾಗುತ್ತೆ. ಇದರ ಇನ್ನೊಂದು ಅವಸ್ಥೆ. ಅದು ಇದೆಲ್ಲ ದ್ರವ್ಯಗಳೇ. ಮೂಲ ಪ್ರಕೃತಿ ಎನ್ನುವ ಒಂದು ದ್ರವ್ಯ. ಇದು ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳನ್ನು ಉಳ್ಳಂತಹ ದ್ರವ್ಯ, ತ್ರಿಗುಣ ಅಂತಲೂ ಹೇಳಲ್ಪಡುತ್ತೆ. ಸಾಂಖ್ಯರು ಇದನ್ನು ಪ್ರಧಾನ ಅಂತಲೂ ಹೇಳ್ತಾರೆ. ಇದು ಮಹತ್ತಾಗುತ್ತೆ. ಮಹತ್ತಿನಿಂದ ಅದರಲ್ಲಿ ಪರಿಣಾಮ ಉಂಟಾಗಿ ಅಹಂಕಾರ ಅನ್ನುವ ತತ್ವ ಉಂಟಾಗುತ್ತೆ.
ಇದರಲ್ಲಿ ಮೂರು ವಿಧವಾದ ಅಹಂಕಾರ ತತ್ವಗಳು ಉಂಟಾಗುತ್ತೆ: ಸಾತ್ವಿಕ, ರಾಜಸ, ತಾಮಸ ಅಹಂಕಾರ. ಇದೆಲ್ಲ ಪದಾರ್ಥಗಳು. ಈ ಅಹಂಕಾರ ಅನ್ನುವುದು ಒಂದು ಪದಾರ್ಥ, ಮ್ಯಾಟರ್, ಇದು ಮೆಟೀರಿಯಲ್. ಇದರ ಪರಿಣಾಮ ಉಂಟಾಗಿ ಸಾತ್ವಿಕ ಅಹಂಕಾರ ಅಂತ ಅದಕ್ಕೆ ಹೆಸರು ಬರುತ್ತೆ. ಇನ್ನೊಂದು ಸ್ಟೇಟ್ಗೆ ಹೋಗುತ್ತೆ, ನೀರು ಆವಿಯಾಗೋ ಹಾಗೆ, ಅಥವಾ ಪದಾರ್ಥಗಳು ಬದಲಾಗುತ್ತಲ್ಲ ಹಾಗೆ ಪರಿಣಾಮ ಹೊಂದಿ ಬೇರೆ ಪದಾರ್ಥ ಒಂದು ಅವಸ್ಥೆಗೆ ಹೋಗುತ್ತೆ. ಇದೆಲ್ಲ ಅವಸ್ಥಾಂತರಗಳು ಈ ಪದಾರ್ಥಕ್ಕೆ. ಸಾತ್ವಿಕ ಅಹಂಕಾರ, ರಾಜಸ ಅಹಂಕಾರದ ಸಹಾಯದಿಂದ ಎರಡು ಸೇರಿ 11 ಇಂದ್ರಿಯಗಳು ಉಂಟಾಗುತ್ತೆ. ಆದ್ದರಿಂದ ಇಂದ್ರಿಯಗಳೆಲ್ಲ ಅಹಂಕಾರಿಕ ಅಂತ ಹೆಸರು. ಅಹಂಕಾರವನ್ನು ಕಾರಣವಾಗಿ ಹೊಂದಿರೋದು ಅಹಂಕಾರ ತತ್ವ. ಇದು ಅಹಂಕಾರ ಅಂದರೆ ನಾನು ಅನ್ನೋ ಅಭಿಮಾನ ಇದೆಯಲ್ಲ, ಅದಲ್ಲ. ಇದು ಅಹಂಕಾರ ಅನ್ನೋ ಅಭಿಮಾನ, ಇದರಿಂದಲೇ ಬರುತ್ತೆ ಈ ಮಹತ್ವ. ಅಹಂಕಾರ ಅನ್ನೋ ತತ್ವವೇ ಅದಕ್ಕೆ ಮೂಲ ಕಾರಣ ಅಂತ ಹೇಳಿ ಅಹಂಕಾರ ಅಂತ ಹೇಳಲ್ಪಟ್ಟಿದೆ. ಆದರೆ ಇದೆಲ್ಲ ಪದಾರ್ಥಗಳು, ಇದೆಲ್ಲ ಮೆಟೀರಿಯಲ್. ಇದೆಲ್ಲ 11 ಇಂದ್ರಿಯಗಳು ಕೂಡ ಪದಾರ್ಥಗಳು, ಸೂಕ್ಷ್ಮವಾಗಿ ಇರುತ್ತೆ ದೇಹದಲ್ಲಿ. ಕರ್ಮೇಂದ್ರಿಯಗಳು, ಪ್ರಾಣೇಂದ್ರಿಯಗಳು ಮತ್ತು ಮನಸ್ಸು, ಇದೆಲ್ಲ ಅಹಂಕಾರ ತತ್ವದಿಂದ ಉಂಟಾಗುತ್ತೆ. ತಾಮಸ ಅಹಂಕಾರದಿಂದ 5 ತನ್ಮಾತ್ರೆಗಳು, 5 ಪಂಚಭೂತಗಳು, ಇದೆಲ್ಲ ಇದರ ಅವಸ್ಥಾ ವಿಶೇಷಗಳೇ ಎಲ್ಲ. ಬೇರೆ ಬೇರೆ ಅವಸ್ಥೆಗೆ ಹೋಗುತ್ತೆ, ಬದಲಾಗ್ತಾ ಇರುತ್ತೆ. ಇದು ಮಣ್ಣು ಮಡಿಕೆ ಆಗುತ್ತೆ, ಮಡಿಕೆ ಕಪಾಲವಾಗುತ್ತೆ, ಕಪಾಲ ಚೂರ್ಣವಾಗುತ್ತೆ, ಚೂರ್ಣ ರಜಸ್ ಆಗುತ್ತೆ. ಹೀಗೆ ಒಂದಕ್ಕೆ ಕಪಾಲ ಅಂತ ಹೆಸರು, ಒಂದಕ್ಕೆ ಚೂರ್ಣ ಅಂತ ಹೆಸರು, ಒಂದಕ್ಕೆ ರಜಸ್ಸು ಅಂತ ಹೆಸರು. ಎಲ್ಲ ಮಣ್ಣೇನೆ. ಹಾಗೆ ಇದೆಲ್ಲ ಪೃಥ್ವಿಯೇ. ಇದೆಲ್ಲ ಪೃಥ್ವಿ ಮೂಲ ಪ್ರಕೃತಿಯೇ. ಇದೆಲ್ಲ ಮೂಲ ಪ್ರಕೃತಿ. ಪೃಥ್ವಿ ಎಲ್ಲ ಪ್ರಕೃತಿ, ಮೂಲ ಪ್ರಕೃತಿ ಇದೆಲ್ಲ. ಅದರಲ್ಲಿ ಪೃಥ್ವಿ ಅನ್ನೋದು ಒಂದು ಅವಸ್ಥೆ, ಮೂಲ ಪ್ರಕೃತಿಯ ಒಂದು ಅವಸ್ಥೆಗೆ ಪೃಥ್ವಿ ಅಂತ ಹೆಸರು. ಮೂಲ ಪ್ರಕೃತಿಯೇ ಇದೆಲ್ಲವೂ ಕೂಡ. ಇದು ಮಹತ್ವ ಅಹಂಕಾರ, ತಾಮಸ ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು. ಈ ಪಂಚಭೂತಗಳನ್ನೆಲ್ಲ ಮಿಶ್ರಣ ಮಾಡ್ತಾನೆ ಪರಮಾತ್ಮ. ಅದು ಮಾಡಿ ಚೇತನರನ್ನು ಇವರನ್ನು ಸೇರಿಸಿ 4 ವಿಧವಾದ ಸೃಷ್ಟಿಯಲ್ಲಿ ಇಂದ್ರಿಯಗಳು ಮಾಡಿ, ಈ ಪಂಚಭೂತಗಳು ಇಂದ್ರಿಯಗಳು ಎಲ್ಲ ಸೇರಿ 4 ವಿಧವಾದ ಸೃಷ್ಟಿ. ದೇವ, ಮನುಷ್ಯ, ಹಿರಿಯಕ್, ಸ್ಥಾವರ ಅನುಪ್ರವೇಶ ಮಾಡಿಸಿ ಜೀವಾತ್ಮರನ್ನೆಲ್ಲ ಆಯಾ ದೇಹ ಇಂದ್ರಿಯಗಳ ಜೊತೆ ಸೃಷ್ಟಿಯನ್ನು ಮಾಡ್ತಾನೆ. ಇಂಡಿವಿಜುವಲ್ ಕ್ರಿಯೇಷನ್. ಇದು ಇಲ್ಲಿಂದ ವ್ಯಷ್ಟಿ ಸೃಷ್ಟಿ ಶುರು ಆಗುತ್ತೆ. ಅದು ಇಲ್ಲಿಯವರೆಗೂ ಸಮಷ್ಟಿ ಸೃಷ್ಟಿ ಅಂತ ಹೆಸರು. ಇದು ಅವ್ಯಕ್ತವಾದ ಅವಸ್ಥೆ, ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಇದಾದ ಮೇಲೆ ಕಣ್ಣಿಗೆ ಕಾಣುವ ಅವಸ್ಥೆ, ಇದು ವ್ಯಷ್ಟಿ ಸೃಷ್ಟಿ ಅಂತ ಹೇಳೋದು. ಈ ರೀತಿ ಸೃಷ್ಟಿಯಾಗುತ್ತೆ. ಇದು ಸೃಷ್ಟಿ ಆದಮೇಲೆ ಅದರಲ್ಲಿ ತನ್ಮಾತ್ರೆಗಳು ಹೇಗೆ ಅಂತ ಹೇಳಿದ್ರೆ, ಶಬ್ದ ತನ್ಮಾತ್ರೆ ಮೊದಲು ಬರುತ್ತೆ, ಆಮೇಲೆ ಆಕಾಶ ಅಂತ. ಇದೆಲ್ಲ ಪದಾರ್ಥಗಳೇನೆ. ಹಾಲು ಮೊಸರಾಗಕ್ಕೆ ಮೊದಲು ಮಧ್ಯದ ಅವಸ್ಥೆ ಇದೆಯಲ್ಲ, ಅದಕ್ಕೆ ತನ್ಮಾತ್ರೆ ಅಂತ ಹೆಸರು. ತನ್ಮಾತ್ರ ಮತ್ತು ಅಷ್ಟೇ ಅದಕ್ಕೆ ಹೆಸರು. ಅಷ್ಟು ಮಾತ್ರ ಅಂದರೆ ಅದೇನು ಅಂತ ಹೇಳೋಕ್ಕಾಗೋದಿಲ್ಲ. ಹಾಲು ಅಲ್ಲ, ಮೊಸರು ಅಲ್ಲ, ಮಧ್ಯದ ಅವಸ್ಥೆ. ಹಾಗೆ ರಾಜಸ ಅಹಂಕಾರವು ಆಕಾಶ ಅಂತ ಕರೆಯೋದಕ್ಕೆ ಮೊದಲು ಇರುವ ಮಧ್ಯದ ಅವಸ್ಥೆಗೆ ತನ್ಮಾತ್ರೆ ಅಂತ ಹೆಸರು. ಶಬ್ದ ತನ್ಮಾತ್ರೆ ಅಂತ ಅದಕ್ಕೆ ಹೆಸರು. ಅದರಿಂದ ಆಕಾಶಕ್ಕೆ ಶಬ್ದ ಗುಣ ಬರುತ್ತೆ. ಅದು ಅವಸ್ಥಾಂತರಾಪತ್ತಿ ಹೊಂದಿ ಸ್ಪರ್ಶ ತನ್ಮಾತ್ರೆ, ವಾಯು ರೂಪ ತನ್ಮಾತ್ರೆ, ಅಗ್ನಿ ರಸ ತನ್ಮಾತ್ರೆ, ಅಪ್ಪು ಅಥವಾ ಜಲ, ಗಂಧ ತನ್ಮಾತ್ರೆ, ಅನ್ನ ಅಥವಾ ಪೃಥ್ವಿ. ಇದನ್ನು ಪಂಚೀಕರಣ ಮಾಡಿದಾಗ ಅದರಲ್ಲಿ ಹೇಗೆ ಮಾಡ್ತಾನೆ ಅಂದರೆ, ಈ ರೀತಿ ಪಂಚೀಕರಣ ಮಾಡ್ತಾನೆ. ಆಕಾಶ 50% ಇರುತ್ತೆ, ಅರ್ಧ ಭಾಗ. ಇನ್ನು 12.5% ಇದರಲ್ಲಿ ತೇಜಸ್ಸು, ವಾಯು, ಅಪ್ಪು ಮತ್ತು ಪೃಥ್ವಿ 12.5%. ಅಲ್ಲಿ 50 ಆಯಿತು, ಇದು 50, 100%. ಇದು ಅದಕ್ಕೆ ಆಕಾಶ ಅಂತ ಹೆಸರು. ಇದು ನಾವು ಕಣ್ಣಿಗೆ ಕಾಣುವಂತಹ ಆಕಾಶ. ಇದು ಇಲ್ಲಿ ಸ್ಥೂಲವಾಗಿ ಕಾಣುವ ಆಕಾಶ. ಇದೆಲ್ಲ ಸೂಕ್ಷ್ಮವಾಗಿರುತ್ತೆ. ಎಲ್ಲ ಸೇರಿದ ಮೇಲೆ ಈ ಆಕಾಶ ಪದಾರ್ಥ ಸೃಷ್ಟಿಯಾಗುತ್ತೆ. ವಾಯು ಇದೆಲ್ಲ ಸೃಷ್ಟಿಯಾಗುತ್ತೆ. ಪಂಚೀಕರಣ ಮಾಡೋಕ್ಕೆ ಮೊದಲು ಅದಕ್ಕೆ ಸಾಮರ್ಥ್ಯ ಇರೋದಿಲ್ಲ ಒಂದೊಂದಕ್ಕೆ ಸೃಷ್ಟಿ ಮಾಡೋದಕ್ಕೆ. ಈ ಮಿಶ್ರಣ ಆದಮೇಲೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ, ಮುಂದೆ ಪರಿಣಾಮ ಹೊಂದಿ. ಹಾಗೆಯೇ ವಾಯು, ಇದರಲ್ಲಿ ಅಧಿಕವಾದ ಭಾಗ ಆಕಾಶವೇ ಇರೋದ್ರಿಂದ ಇದಕ್ಕೆ ಆಕಾಶ ಅಂತ ಹೆಸರು. ಆದರೆ ಇದರಲ್ಲಿಯೂ ಎಲ್ಲ ಅಂಶಗಳು ಇದೆ, ಎಲ್ಲದರಲ್ಲಿಯೂ ಎಲ್ಲ ಅಂಶವೂ ಇದೆ ನಮ್ಮ ಸಿದ್ಧಾಂತದಲ್ಲಿ. ಇದು ಶ್ರುತಿಗೆ ಅನುಗುಣವಾಗಿದೆ, ಶ್ರುತಿ ಸ್ಮೃತಿಗಳಿಗೆ ಅನುಗುಣವಾದ ಸಿದ್ಧಾಂತ. ಇದಕ್ಕೆ ಪಂಚೀಕರಣ ಅಂತ ಹೆಸರು. ಈಗ ಇದಾದ ಮೇಲೆ ನಮ್ಮ ಮನಸ್ಸಿನಲ್ಲಿ ಇಲ್ಲಿ ಇಟ್ಕೊಳ್ಬೇಕಾದ್ದು, ಯಾವುದಕ್ಕೆ ಯಾವುದು ಕಾರಣ ಅಂತ ಹೇಳಿಬಿಟ್ಟು. ಒಂದು ಪದಾರ್ಥ ಲಯವಾಗಬೇಕಾದ್ರೆ ತನ್ನ ಕಾರಣದಲ್ಲಿ ಮಾತ್ರವೇ ಲಯವಾಗೋಕ್ಕೆ ಸಾಧ್ಯ. ಕಾರ್ಯ ಯಾವಾಗಲೂ ಕಾರಣದಲ್ಲಿ ಲಯವಾಗುತ್ತೆ. ಯಾವುದೋ ಪದಾರ್ಥ ಹೋಗಿ ಯಾವುದರಲ್ಲಿಯೋ ಲಯವಾಗೋಕ್ಕೆ ಸಾಧ್ಯವಿಲ್ಲ.
ಯಾವುದರಿಂದ ಅದು ಉಂಟಾಯಿತು ಅದ್ರ ಹಿಂದಿನ ಅವಸ್ಥೆಗೆ ಹೋಗೋದೇ ಲಯ ಅಂತ ಹೆಸರು. ನಾಶವಾಗುತ್ತೆ ಅಂದರೆ ಏನರ್ಥ? ಹಿಂದಿನ ಅವಸ್ಥೆಗೆ ಹೋಗುತ್ತೆ. ಈಗ ಅಹಂಕಾರ ನಾಶವಾಗೋಯ್ತು ಅಂದರೆ ಮಹತ್ ಅವಸ್ಥೆಗೆ ಹೋಗಿದೆ ಅಂತ ಅರ್ಥ. ಮಹತ್ತು ಲಯವಾಗೋಯ್ತು ಅಂದರೆ ಮೂಲ ಪ್ರಕೃತಿ ಅವಸ್ಥೆಗೆ ಹೋಗುತ್ತೆ. ಪ್ರಕೃತಿ ಲಯವಾಯಿತು ಅಂದರೆ ಪರಮಾತ್ಮನನ್ನು ಹೋಗಿ ಸೇರಿರುತ್ತೆ. ಇಲ್ಲಿ ಅವಸ್ಥಾಂತರ ಪತಿ ಇಲ್ಲ. ಇದು ಮೂಲ ಪ್ರಕೃತಿ ನಿತ್ಯವಾದ ತತ್ವ. ಚೇತನರು ನಿತ್ಯವಾದ ತತ್ವಗಳು, ಪರಮಾತ್ಮನು ನಿತ್ಯವಾದ ತತ್ವ. ಇದು ಮೂರು ಕೂಡ ತತ್ವತ್ರಯ ಅಂತ ನಾವು ಹೇಳೋದು. ಅಚೇತನ, ಪರಮಾತ್ಮ, ಚೇತನ ಎಲ್ಲ. ಇದು ಅಚೇತನದಲ್ಲಿ ಒಂದು ಭಾಗ ಇದು ಮೂಲ ಪ್ರಕೃತಿ. ಇದರ ಜೊತೆ ಕಾಲವೂ ಇದೆ, ನಿತ್ಯ ವಿಭೂತಿಯೂ ಇದೆ. ಅದೆಲ್ಲ ಬೇರೆಯಾಗಿರುತ್ತೆ. ಸೃಷ್ಟಿಗೆ ಅದೆಲ್ಲ ವಿಷಯವಲ್ಲ. ಸೃಷ್ಟಿ ಪ್ರಕರಣದಲ್ಲಿ ಅದೆಲ್ಲ ಬರೋದಿಲ್ಲ. ಕಾಲ ಅನ್ನೋದನ್ನು ಉಪಯೋಗಿಸ್ತಾನೆ ಪರಮಾತ್ಮ ಉಪಾದಾನ ಕಾರಣವಾಗಿ ಅಂತ ಹೇಳ್ತಾರೆ, ನಿಮಿತ್ತ ಕಾರಣ. ಕಾಲವನ್ನು ಇಟ್ಟುಕೊಂಡೇ ಅವನು ಎಲ್ಲದನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲಕ್ಕೂ ಒಂದು ಕಾಲದ ಪರಿಮಿತಿ ಉಂಟು ಮಾಡ್ತಾನೆ. ಎಲ್ಲರಿಗೂ ಒಂದು ಕಾಲ ಪರಿಮಿತಿ ಇದೆ. ಆ ಕಾಲದವರೆಗೂ ಇರುತ್ತೆ. ಆಮೇಲೆ ತನ್ನ ಕಾರಣದಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಕಾರ್ಯಗಳೆಲ್ಲ. ಲಯವಾದರೆ ಏನಾಗುತ್ತೆ? ಈ ಪದಾರ್ಥಗಳೆಲ್ಲ 4 ವಿಧವಾದ ಸೃಷ್ಟಿ ಯಾವುದಾಗಿದೆಯೋ ಇದೆಲ್ಲ ಹೋಗಿ ತನ್ನ ಪಂಚಭೂತಗಳ ಜೊತೆ ಸೇರುತ್ತೆ. ಅದು ಹೋಗಿ ತನ್ಮಾತ್ರೆಗಳಲ್ಲಿ ಸೇರುತ್ತೆ. ಅದು ಹೋಗಿ ಅಹಂಕಾರದಲ್ಲಿ ಸೇರುತ್ತೆ. ಇಂದ್ರಿಯಗಳು ಹಾಗೆಯೇ ಅಹಂಕಾರದಲ್ಲೂ ಹೋಗಿ ಸೇರುತ್ತೆ. ಅಹಂಕಾರವು ಇದೆಲ್ಲ ಸೇರಿ ಮಹತ್ತಿನಲ್ಲಿ ಹೋಗಿ ಸೇರುತ್ತೆ. ಮಹತ್ತು ಮೂಲ ಪ್ರಕೃತಿಯ ಅವಸ್ಥೆಗೆ ಹೋಗಿ ಮೂಲ ಪ್ರಕೃತಿಯು ಚೇತನನು ಪರಮಾತ್ಮನೊಡನೆ ಏಕೀಭಾವದಿಂದ ಇರ್ತಾರೆ. ಅದು ಲಯ ಅಂತ ಹೇಳುವಂಥದ್ದು. ಪ್ರಳಯ ಸೃಷ್ಟಿಯಲ್ಲಿ ಮತ್ತೆ ಪರಿಣಾಮ ಹೊಂದಿ ಇದೆಲ್ಲ ಆಗುತ್ತೆ. ಚೇತನರು ಹಾಗೆಯೇ ಇರ್ತಾರೆ. ಕರ್ಮದ ಪ್ರಕಾರ ಅವರಿಗೆ ಬೇರೆ ಬೇರೆ ದೇಹ ಸಂಬಂಧ ಬರುತ್ತೆ, ದೇಹ ಸಂಬಂಧ ಹೋಗುತ್ತೆ. ಇದುವೇ ಸೃಷ್ಟಿಯ ಒಂದು ಪ್ರಕರಣ. ಈ ರೀತಿ ಹೇಳಲ್ಪಟ್ಟಿದೆ. ಸೃಷ್ಟಿ ಪ್ರಕರಣ ಅನ್ನೋದು ಇದು ಶ್ರುತಿ ಸ್ಮೃತಿಗಳಿಗೆಲ್ಲ ಅನುಗುಣವಾಗಿ ಇರುವಂತಹ ಪ್ರಕ್ರಿಯೆ. ಇದನ್ನೇ ನಮ್ಮ ಸಿದ್ಧಾಂತದಲ್ಲಿ ವಿಸ್ತಾರವಾಗಿ ಈ ಸೂತ್ರಗಳಲ್ಲಿಯೂ ಈ ರೀತಿಯೇ ಸುಬಾಲೋಪನಿಷತ್ತಿನಲ್ಲಿ ಲಯವು ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ತೈತಿರಿಯ, ಚಾಂದೋಗ್ಯ ಅದರಲ್ಲೆಲ್ಲ ಸೃಷ್ಟಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ಎರಡನ್ನು ಸೇರಿಸಿದ್ರೆ ಇದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸೂತ್ರಕಾರರು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಸ್ಪಷ್ಟವಾಗಿ. ಇದರಲ್ಲಿ ಕಾರ್ಯಕಾರಣ ಭಾವ ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಮಗೆ ಈ ಸೂತ್ರವನ್ನು ಅನುಸರಿಸೋದಕ್ಕೆ ಸುಲಭವಾಗುತ್ತೆ. ಯಾಕೆ ಅಂದರೆ ಅಲ್ಲಿ ಶಬ್ದಗಳು ಬಹಳ ಕನ್ಫ್ಯೂಸಿಂಗ್ ಆಗಿರುತ್ತೆ. ಆದ್ದರಿಂದ ಯಾವ ಶಬ್ದ ಆಪ್ಯ, ತೈಜಸ ಮೊದಲಾದೆಲ್ಲ ಬರುತ್ತೆ. ಅದರಲ್ಲಿ ಯಾವುದರಲ್ಲಿ ಹೋಗಿ ಸೇರುತ್ತೆ ಇದೆಲ್ಲ ಹೇಳಬೇಕಾದ್ರೆ ಪರಿಣಾಮ ಹೊಂದಾಗ ಸ್ಥೂಲ, ಸೂಕ್ಷ್ಮ ಮತ್ತು ಮಧ್ಯಮ ಅಂಶಗಳು ಆಹಾರದಲ್ಲಿ, ಅನ್ನದಲ್ಲಿ ಆಗಲಿ, ಇಲ್ಲ ಅಪ್ಪಿನಲ್ಲಿ ಆಗಲಿ, ತೈಜಸ ಪದಾರ್ಥದಲ್ಲಿ ಆಗಲಿ ಯಾವುದಕ್ಕೆ ಹೋಗಿ ಸೇರುತ್ತೆ ಅಂದರೆ ತೇಜಸ್ಸಿನಲ್ಲಿ ಸೂಕ್ಷ್ಮವಾದ ಅಂಶ, ನಾವು ತಿನ್ನುವ ತುಪ್ಪ ಮೊದಲಾದದ್ದು ಸೂಕ್ಷ್ಮವಾದ ಅಂಶ ಮನಸ್ಸಿಗೆ ಹೋಗಿ ಸೇರುತ್ತೆ. ತೇಜಸ್ಸು ಮನಸ್ಸಿಗೆ ಹೋಗಿ ಸೇರುತ್ತೆ ಅಂದರೆ ತೇಜಸ್ಸಿಗೂ ಮನಸ್ಸಿಗೂ ಕಾರ್ಯಕಾರಣ ಭಾವ ಇಲ್ಲ. ಯಾಕೆ ಅಂದರೆ ತೇಜಸ್ಸು ಎಲ್ಲಿ ಬಂತು? ಇದು ತಾಮಸ ಅಹಂಕಾರದಿಂದ ಸೃಷ್ಟಿಯಾಗಿರೋದು. ಮನಸ್ಸು ಅನ್ನೋದು ಸಾತ್ವಿಕ ಅಹಂಕಾರ. ಇದರ ಕಾರಣವೇ ಬೇರೆ, ಇದರ ಕಾರಣವೇ ಬೇರೆ. ಇದು ಅದರಲ್ಲಿ ಹೋಗಿ ಲಯವಾಗಕ್ಕೆ ಸಾಧ್ಯವಿಲ್ಲ. ಎರಡೂ ಹೋಗಿ ಅಹಂಕಾರ ತತ್ವದಲ್ಲಿ ಲಯವಾಗಬಹುದು. ಆದರೆ ತೇಜಸ್ಸು ಪರಸ್ಪರ ಹೋಗಿ ತೇಜಸ್ಸು ಇಂದ್ರಿಯಗಳಲ್ಲಿ ಲಯವಾಗಕ್ಕೆ ಸಾಧ್ಯವಿಲ್ಲ. ಭೌತಿಕ ಪದಾರ್ಥಗಳು ಇಂದ್ರಿಯಗಳಲ್ಲಿ ಲಯವಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಅದು ಲಯ ಅನ್ನುವ ಅರ್ಥದಲ್ಲಿ ತೆಗೆದುಕೊಂಡ್ರೆ ಶ್ರುತಿಗೆ ವಿರೋಧ ಬರುತ್ತೆ. ಆದ್ದರಿಂದ ಇಲ್ಲಿ ಸೂಕ್ಷ್ಮವಾದ ಅಂಶ ಮನಸ್ಸು ಹೋಗಿ ಸೇರುತ್ತೆ ಅಂತ ಹೇಳಿದ್ರೆ ಏನರ್ಥ? ಅದನ್ನು ನಾವು ಅರ್ಥ ಅದನ್ನೇ ಈ ಸೂತ್ರದಲ್ಲಿ ವಿವರಿಸ್ತಾ ಇದ್ದಾರೆ ಅದನ್ನು. ಆದ್ದರಿಂದ ಇಲ್ಲಿ ಹೇಳಿರುವ ತ್ರಿವೃತ್ಕರಣ ಉಪದೇಶ ಅನ್ನೋದು ವಿಷಯವೇ ಬೇರೆ ವಿಷಯ. ಇಲ್ಲಿ ಆಪ್ಯಾಯಕತ್ವ, ಪೋಷಕ ಅನ್ನೋದು ಅರ್ಥ. ಪೋಷಣೆ ಮಾಡುತ್ತೆ, ಅದಕ್ಕೆ ಪುಷ್ಟಿಯನ್ನು ಕೊಡುತ್ತೆ ಅನ್ನುವ ಅರ್ಥವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನೇ ಈ ಸೂತ್ರದಲ್ಲಿ ಪೂರ್ಣ ವಿವರಣೆ ಮಾಡೋದು. ಶಬ್ದಗಳು ಸ್ವಲ್ಪ ಪ್ರಯೋಗ ಕನ್ಫ್ಯೂಸ್ ಆಗುತ್ತೆ ಅಂತ ಅದನ್ನು ಮೊದಲು ತೋರಿಸಿದೆ. ಈಗ ಅನ್ನಮಶಿತಂ ತ್ರೇಧಾ ವಿಧೀಯತೆ ಇತ್ಯತ್ರ ಮಾಂಸ ಮನಸೋ ಪುರೇಶಾತ್ ಅಣುತ್ವೇನ ಅಣೀಯಸ್ತ್ವೇನ ಚ ವ್ಯಪದಿಷ್ಟಯೋ ಆಪ್ಯ ತೈಜಸತ್ವ ಪ್ರಸಂಗಾತ್ ಹೇಳಿದ್ರು. ನೀವು ಹೇಳೋ ಹಾಗೆ ಇದೆಲ್ಲವೂ ಕೂಡ ಇಲ್ಲಿಯೂ ತ್ರಿವೃತ್ಕರಣ ಹೀಗೆಯೇ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಯೂ ಅದೇ ಪ್ರಕಾರದಲ್ಲಿ ಲಯವನ್ನು ಹೇಳಬೇಕು. ಇಲ್ಲಿ ಏನು ಹೇಳಿದೆ ಅಂದರೆ ಅನ್ನದಲ್ಲಿ 3 ಮಾಂಸ, ಒಂದು ಮೊದಲು ಹೇಳಿದ್ದು ಅದರ ಸ್ಥೂಲವಾದ ಅಂಶ ಪುರುಷಕ್ಕೆ ಹೋಗುತ್ತೆ, ಮಧ್ಯಮಾಂಶ ಮಾಂಸಕ್ಕೆ,
ಸೂಕ್ಷ್ಮವಾದ ಅಂಶ ಮನಸ್ಸಿಗೆ. ಅನ್ನದ 3 ಭಾಗಗಳು ಹೀಗೆ ಹೋಗಿ ಸೇರುತ್ತೆ. ಆದ್ದರಿಂದ ಇಲ್ಲಿ ಪುರೀಶಕ್ಕಿಂತ ಸೂಕ್ಷ್ಮವಾದದ್ದು ಮಾಂಸ, ಮಾಂಸಕ್ಕಿಂತ ಸೂಕ್ಷ್ಮವಾದದ್ದು ಮನಸ್ಸು. ಒಂದಕ್ಕಿಂತ ಒಂದಕ್ಕೆ ಸೂಕ್ಷ್ಮವಾಯಿತು. ಈಗ ಹೀಗೆ ನಾವು ಕಾರ್ಯಕಾರಣ ಭಾವವನ್ನು ಪೃಥ್ವಿ, ಅನ್ನ, ಅಪ್ಪು ಮತ್ತು ತೇಜಸ್ಸು ಈ ತತ್ವಗಳ ಸೃಷ್ಟಿಯಲ್ಲಿ ಇರುವ ಕ್ರಮದಲ್ಲಿ ಅದನ್ನು ತೆಗೆದುಕೊಂಡು ಬಿಟ್ರೆ ಏನಾಗುತ್ತೆ, ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರಬೇಕು, ಆಗಲೇ ಅದಕ್ಕೆ ಕಾರಣವಾಗಕ್ಕೆ ಸಾಧ್ಯ, ಇಲ್ಲದೆ ಹೋದರೆ ಕಾರಣವಾಗೋದಿಲ್ಲ ಅಂತ ಅದು ಒಂದು ಸಾಮಾನ್ಯವಾದ ನ್ಯಾಯ. ಈಗ ತೇಜಸ್ಸು, ಅಪ್ಪು, ಅನ್ನ ಅಂದರೆ ಆಕಾಶ, ವಾಯು, ತೇಜಸ್ಸು, ಅಪ್ಪು, ಅನ್ನ. ಅನ್ನವು ಎಲ್ಲಕ್ಕಿಂತ ಸ್ಥೂಲವಾಗಿರೋದು, ಅದಕ್ಕಿಂತ ಸೂಕ್ಷ್ಮವಾದದ್ದು ಅಪ್ಪು, ಅದಕ್ಕಿಂತ ಸೂಕ್ಷ್ಮವಾದ ತೇಜಸ್ಸು, ಅದಕ್ಕಿಂತ ಸೂಕ್ಷ್ಮ ವಾಯು, ಅದಕ್ಕಿಂತ ಸೂಕ್ಷ್ಮವಾದದ್ದು ಆಕಾಶ. ಅಲ್ಲಿ ಸೂಕ್ಷ್ಮವಾಗಿರೋದೇ ಅದು ಕಾರಣವಾಗುತ್ತೆ, ಸ್ಥೂಲವಾಗಿರೋದು ಕಾರ್ಯವಾಗುತ್ತೆ ಅಂತ ಅದು ಒಂದು ಯಾವ ರೀತಿ ಒಂದು ಪ್ರಕಾರವಿದೆ. ಹೀಗೆ ನೀವು ಹೇಳುವ ಹಾಗೆ ಈ ತ್ರಿವೃತ್ಕರಣವು ಸಮಷ್ಟಿ ಸೃಷ್ಟಿಯಲ್ಲಿ ಆದ ತ್ರಿವೃತ್ಕರಣವು ಒಂದೇ ಆಗೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿ ಕಾರ್ಯಕಾರಣ ಭಾವವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಾಂಸಕ್ಕೆ ಅಪ್ಪು ಕಾರಣವಾಗಬೇಕು, ಮನಸ್ಸಿಗೆ ತೇಜಸ್ಸು ಕಾರಣವಾಗಬೇಕು. ಆದರೆ ಮನಸ್ಸು ಅನ್ನೋದು ಏನು, ಇಂದ್ರಿಯವಾಯಿತು, ಅದಕ್ಕೆ ಅಹಂಕಾರ ಕಾರಣ, ತೇಜಸ್ಸು ಕಾರಣವಾಗುವುದಿಲ್ಲ. ಇದೆಲ್ಲ ಇಲ್ಲಿ ಹೇಳ್ತಾರೆ, ಯತ್ ಯದಪೇಕ್ಷೆಯ ಸೂಕ್ಷ್ಮಂ ತತ್ ತಸ್ಯ ಕಾರಣಂ ಅತಯೇವ ಹಿ ಪಾರ್ಥಿವ ಆಪ್ಯ ತೈಜಸಾನಾಂ ಉತ್ತರೋತ್ತರ ಸೂಕ್ಷ್ಮತೆಯ ಉತ್ತರೋತ್ತರ ಕಾರಣತ್ವಂ. ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ ತೇಜಸ್ಸು, ಅಪ್ಪು, ಅನ್ನ, ಅಪ್ಪು ಮತ್ತು ತೇಜಸ್ಸು ಕಾರ್ಯಕಾರಣ ಭಾವ ಇದೆ. ಪುರೇಶಸ್ಯ ಸ್ಥವಿಷ್ಟತ್ವಾತ್ ಪಾರ್ಥಿವತ್ವಂ, ತತಃ ಸೂಕ್ಷ್ಮಸ್ಯ ಮಾಂಸಸ್ಯ ಆಪ್ಯತ್ವಂ, ತತಃ ಅನಿಷ್ಟಸ್ಯ ಮನಸ್ಸಃ ತೈಜಸತ್ವಂ ಅಭ್ಯುಪಗಂತವ್ಯಂ. ಹೀಗೆ ಒಪ್ಕೊಳ್ಬೇಕಾಗುತ್ತೆ. ಹಾಗೇನಾಗುತ್ತೆ, ಇದು ವಿರೋಧ ಬರೋದು ಮನಸ್ಸಿಗೂ ತೇಜಸ್ಸಿಗೂ. ಮನಸ್ಸಿಗೆ ತೇಜಸ್ ಕಾರಣವಾಗಬೇಕಾಗುತ್ತೆ, ತೇಜಸ್ಸು ಕಾರಣವಲ್ಲ. ತೇಜಸ್ಸು ಅನ್ನೋದು ಭೌತಿಕ ಪದಾರ್ಥ, ಮನಸ್ಸು ಇಂದ್ರಿಯವು ಅಹಂಕಾರದಿಂದ ಸೃಷ್ಟಿಯಾಗಿರೋದು. ಭೌತಿಕ ಪದಾರ್ಥವು ತಾಮಸ ಅಹಂಕಾರದಿಂದ, ಅದು ಸಾತ್ವಿಕ ಅಹಂಕಾರದಿಂದ. ಆದ್ದರಿಂದ ಇಂದ್ರಿಯಕ್ಕೂ ಈ ಭೌತಿಕ ಪದಾರ್ಥಕ್ಕೂ ಪಂಚಭೂತಗಳಿಗೂ ನೇರವಾಗಿ ಕಾರ್ಯಕಾರಣ ಭಾವ ಅನ್ನೋದಿಲ್ಲ, ಅದು ವಿರೋಧ ಸೃಷ್ಟಿಗೆ. ಆದ್ದರಿಂದ ಇಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಅನ್ನೋದು ಮೊದಲು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಆಪಪ್ಪೀತಾಹ ಇತ್ಯತ್ರಾಪಿ ಸ್ಥವಿಷ್ಟಸ್ಯ ಮೂತ್ರಸ್ಯ ಪಾರ್ಥಿವತ್ವಂ ಮಧ್ಯಮಸ್ಯ ಲೋಹಿತಸ್ಯ ಆಪ್ಯತ್ವಂ ತಥೋಪಿ ಅಣೀಯಸ್ಯ ಪ್ರಾಣಸ್ಯ ತೈಜಸತ್ವಂ ಅಭ್ಯುಪಗಂತವ್ಯಂ. ಇಲ್ಲಿಯೂ ಹಾಗೆ ಆಗುತ್ತೆ. 3 ಭಾಗ ಸೂಕ್ಷ್ಮ, ಮಧ್ಯ, ಸ್ಥೂಲ ಅಂತ ಹೇಳಿರುವಾಗ ಸ್ಥೂಲವಾದ ಭಾಗ ಮೂತ್ರಕ್ಕೆ ಹೋಗುತ್ತೆ, ಮಧ್ಯಮ ಭಾಗ ರಕ್ತಕ್ಕೆ, ಸೂಕ್ಷ್ಮವಾದ ಭಾಗ ಪ್ರಾಣಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಯೂ ಕ್ರಮವಾಗಿ ನಾವು ಪೃಥ್ವಿ, ಅಪ್ಪು, ತೇಜಸ್ಸು ಅದನ್ನ ಕಾರಣ ಅಂತ ತಗೊಳ್ಬೇಕಾಗುತ್ತೆ. ಅದು ಕೂಡ ಸರಿ ಹೋಗೋದಿಲ್ಲ. ತಥಾ ತೇಜಃ ಶಿತಮಿತ್ಯತ್ರಾಪಿ ಸ್ಥೂಲಸ್ಯ ಸ್ಥನಃ, ಅಸ್ಥಿ ಅಂದರೆ ಮೂಳೆ, ಪಾರ್ಥಿವತ್ವಂ ಮಧ್ಯಮಾಯಾಹ ಮಜ್ಜಾಯಾಹ ಆಪ್ಯತ್ವಂ, ಇದೆಲ್ಲ ಕೂಡ ವಿರೋಧ ಬರುತ್ತೆ. ವಾಚಃ ತೈಜಸತ್ವಂ ಅನಿಷ್ಟಾಯಾಹ ನ ಚೈವ ಮಿಷ್ಯತೆ. ಇದು ಸರಿ ಇಲ್ಲ, ಶ್ರುತಿಗೆ ವಿರೋಧ ಇದು. ಪ್ರಥಮ ಪರ್ಯಾಯೇ ಪುರೀಶವತೆ ಮಾಂಸ ಮನಸಿ ಅಪಿ ಪಾರ್ಥಿವೆ ಏವ ಪ್ರತಿಪಾದ್ಯತೆ. ಮಾಂಸವು ಮನಸ್ಸು ಎರಡು ಕೂಡ ಇಲ್ಲಿ ಪಾರ್ಥಿವ ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಅನ್ನದಿಂದಲೇ ಇದಕ್ಕೆ ಆಪ್ಯಾಯಕ, ಮನಸ್ಸಿಗೂ ಮತ್ತು ಮಾಂಸಕ್ಕೂ. ಅನ್ನವಶಿತಂ ತ್ರೇಧಾ ವಿಧೀಯತೆ ಇತಿ ಪ್ರಕ್ರಮಾತ್. ಅನ್ನ ಅನ್ನೋದು ಪೃಥ್ವಿ, ಪಾರ್ಥಿವ ಪದಾರ್ಥ. ಪಾರ್ಥಿವ ಪದಾರ್ಥ ಮನಸ್ಸಿಗೆ ಹೋಗುತ್ತೆ ಅಂತ ಹೇಳಲ್ಪಟ್ಟಿದೆ. ಪಾರ್ಥಿವ ಪದಾರ್ಥಕ್ಕೂ ಮನಸ್ಸಿಗೂ ಆಪ್ಯಾಯಕತ್ವ ಅಂತ ಹೇಳಬೇಕೇ ಹೊರತು ಕಾರ್ಯಕಾರಣ ಭಾವ ಇಲ್ಲ ಅನ್ನೋದು ಅಷ್ಟೇ. ಇಲ್ಲಿ ಮುಖ್ಯವಾಗಿದ್ದ ವಿಷಯ ಅಷ್ಟೇನೆ. ಈ ಶಬ್ದಗಳು ನಮಗೆ ಈ ರೀತಿ ಇದನ್ನು ನಿಧಾನವಾಗಿ ನೋಡಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಆಪ್ಯ, ತೇಜಸ ಇದೆಲ್ಲ ಬರುತ್ತೆ ಇಲ್ಲಿ. ಹಾಗೆ ಎರಡನೇ ಈ ಪರ್ಯಾಯಗಳನ್ನೆಲ್ಲ ನೋಡಿದ್ವಿ ಆಗಲೇ ಭಾಷ್ಯದಲ್ಲಿ. ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಸರಿಯಾಗಿ ನಾವು ಒಂದು ಸತಿ ನೋಡಿದ್ರೆ ಸ್ಪಷ್ಟವಾಗುತ್ತೆ. ಇದರಲ್ಲಿ ಮೂತ್ರಾಲೋಹಿತ ಪ್ರಾಣಾನಾಂ ಅಬ್ವಿಕಾರತ್ವಂ ಪ್ರತಿಪಾದ್ಯತೆ. ಅಪ್ಪಿನ ವಿಕಾರ ಅಂತ ಹೇಳಲ್ಪಟ್ಟಿತು.
ತೃತೀಯ ಪರ್ಯಾಯದಲ್ಲಿ ಅಸ್ಥಿ ಮಜ್ಜ ವಾಚಾಂ ತೇಜೋ ವಿಕಾರತ್ವಮೇವ ಪ್ರತಿಪಾದ್ಯತೆ. ಇದು ಹೀಗೆ ಹೇಳಲ್ಪಟ್ಟಿದೆ. ಇದೆಲ್ಲ ಇದು ಒಂದು ಒಂದು ನಿಮಿಷ ಇದರಲ್ಲೂ ಒಂದು ಸ್ಲೈಡ್ ಇದೆ ಅಂತ ಕಾಣುತ್ತೆ, ನೋಡ್ತೀನಿ ನಾನು. ಅದೇನಾದ್ರು ಸಿಕ್ಕಿದ್ರೆ ನಮಗೆ ಸುಲಭ ಆಗುತ್ತೆ ಫಾಲೋ ಮಾಡೋಕ್ಕೆ. ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗೆ ಇದೆಲ್ಲ ಒಂದು ಸ್ಲೈಡ್ ಮಾಡಿಟ್ಟಿದ್ದೆ ನಾನು. ಒಂದು ನಿಮಿಷ ಹುಡುಕ್ತೀನಿ, ಅದು ಸಿಗುತ್ತೆ ಮೋಸ್ಟ್ಲಿ. ಈ ಸ್ಲೈಡ್ನಲ್ಲಿ ನೀವು ನೋಡಿದ್ರೆ ಇದರಲ್ಲಿ ನಮಗೆ ಯಾವುದರಿಂದ ಯಾವುದು ಉಂಟಾಗಿದೆ ಅನ್ನೋದು ತಿಳಿಯುತ್ತೆ. ಈಗ ಸಚ್ಶಬ್ದ ವಾಚ್ಯದಿಂದ ತೇಜಸ್ಸು, ಅಪ್ಪು ಮತ್ತು ಅನ್ನ, ಇದು ಮೂರು ಉಂಟಾಯಿತು. ತೇಜೋಬನ್ನ ಅಂತ ಹೆಸರು ಇದಕ್ಕೆ. ತೇಜಸ್ಸು, ಅಪ್ಪು ಮತ್ತು ಅನ್ನ ಮೂರು ಉಂಟಾಯಿತು. ಇದು ಅಗ್ನಿ ಮತ್ತು ಜಲ. ಅಪ್ಪು ಅಂದರೆ ನೀರು, ಜಲತತ್ವ, ಮತ್ತು ಪೃಥ್ವಿ ತತ್ವ. ಅನ್ನ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಇದು ಟ್ರೈಪಾರ್ಟೈಟ್ ಕಾಂಬಿನೇಷನ್ ಅಂದರೆ ತೀವ್ರತ್ಕರಣ ಅಂತ ಅರ್ಥ. ತೀವ್ರತ್ಕರಣವಾದಾಗ ಏನಾಗುತ್ತೆ, ಪಂಚೀಕರಣದಲ್ಲಿ 5 ಭಾಗಗಳು ಸೇರುತ್ತೆ. ಇಲ್ಲಿ ಮೂರೇ ಹೇಳಿರೋದ್ರಿಂದ ಮೂರನ್ನೇ ಅರ್ಥ ಮಾಡ್ಕೊಳ್ಬೇಕು. ಇದು ಮೂರಲ್ಲಿ 5 ಕೂಡ ಅಡಗಿದೆ ಅಂತ ಅರ್ಥ. ಆದರೆ ಹೇಳಿರೋದು ಮೂರೇ ಉಪನಿಷತ್ತಿನಲ್ಲಿ. ಮೂರೇ ಅಂತ ಅರ್ಥವಲ್ಲ. ಇನ್ನೆರಡು ಬಿಟ್ಟುಬಿಟ್ಟಿದೆ ಅಂದರೆ ಇಲ್ವೇ ಅಂತ ಅರ್ಥವಲ್ಲ. ಅದನ್ನು ತೈತಿರ್ಯದಿಂದ ಸೇರಿಸ್ಕೊಳ್ಬೇಕು. ಇಲ್ಲಿ ಹೇಳಿರೋ ಪ್ರಕಾರದಲ್ಲಿ ಅರ್ಧ ಭಾಗ, ಕಾಲ್ ಭಾಗ, ಮಿಕ್ಕಿದೆರಡು ಬರುತ್ತೆ ಇದರಲ್ಲಿ. ಇದೆರಡು ಬಂದು ಸೇರಿಕೊಳ್ಳುತ್ತೆ. ಇದರಲ್ಲಿ ಸೂಕ್ಷ್ಮ ಭಾಗ ಮೂಳೆಗೆ ಹೋಗುತ್ತೆ. ಮಧ್ಯಮ ಭಾಗ ತೇಜಸ್ ಪದಾರ್ಥದಲ್ಲಿ ಮಜ್ಜ, ಮೇಧಸ್ಸು ಅಂತ ಹೇಳ್ತೀವಲ್ಲ, ಅದಕ್ಕೆ ಹೋಗುತ್ತೆ. ಸೂಕ್ಷ್ಮವಾದ ಭಾಗ ವಾಕ್ಗೆ ಹೋಗುತ್ತೆ ತೇಜಸ್ ಪದಾರ್ಥದಲ್ಲಿ. ತೇಜಸ್ಸು, ಅಪ್ಪು, ಅನ್ನ ಆ ಕ್ರಮದಲ್ಲಿ ಹೇಳಲ್ಪಟ್ಟಿದೆ. ಅಪ್ಪಿನ ಪದಾರ್ಥದಲ್ಲಿ ಇಲ್ಲಿ ಮೂತ್ರಕ್ಕೂ, ರಕ್ತಕ್ಕೂ ಮತ್ತು ಪ್ರಾಣಕ್ಕೂ ಹೋಗುತ್ತೆ. ಅನ್ನದಿಂದ ಮಾಡಿದಾಗ ಪುರೀಷಕ್ಕೆ, ಮಾಂಸಕ್ಕೆ ಮತ್ತು ಮನಸ್ಸಿಗೆ. ಈ ರೀತಿ ಇದು 3 ಭಾಗಗಳು ಹೇಳಲ್ಪಟ್ಟಿದೆ. ಇದಕ್ಕೂ ತ್ರಿವೃತ್ಕರಣ ಅಂತಲೇ ಹೇಳಲ್ಪಟ್ಟಿದೆ. ಶಬ್ದ ಪ್ರಯೋಗ ಆಗಿದೆ. ಇದರಲ್ಲಿ ನೋಡಿದ್ರೆ ಇದೆಲ್ಲ ಒಂದಕ್ಕಿಂತ ಒಂದು ಸೂಕ್ಷ್ಮ. ಇದರಲ್ಲಿಯೂ ಹಾಗೆಯೇ ಎಲ್ಲದರಲ್ಲಿಯೂ ಕೂಡ ಒಂದಕ್ಕಿಂತ ಒಂದು ಸೂಕ್ಷ್ಮವಾದ ಪದಾರ್ಥಗಳು. ಈಗ ಮೂಳೆಗಿಂತ ಮೇಧಸ್ಸು, ಮೇಧಸ್ಸಿಗಿಂತ ವಾಕು, ಹಾಗೆಯೇ ಇಲ್ಲಿ ಮೂತ್ರಕ್ಕಿಂತ ರಕ್ತ, ರಕ್ತಕ್ಕಿಂತ ಪ್ರಾಣ, ಹಾಗೆಯೇ ಇಲ್ಲಿ ಪುರುಷ, ಮಾಂಸ ಮತ್ತು ಮನಸ್ಸು. ಇದು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿದೆ. ಆದ್ದರಿಂದ ಪೂರ್ವ ಪಕ್ಷದಲ್ಲಿ ಏನು ಹೇಳ್ತಾನೆ, ಸೂಕ್ಷ್ಮವಾದ ಸ್ಥೂಲವಾದದ್ದು ಕಾರ್ಯಕಾರಣ ಭಾವ ಹೇಳಿ ತೇಜಸ್ಸು, ಅಪ್ಪು, ಅನ್ನ ಅವುಗಳೇ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಅಸ್ಥಿ ಅಂತ ಇದೆ, ಇದಕ್ಕೆ ಪೃಥ್ವಿ ಕಾರಣ ಆಗಬೇಕಾಗುತ್ತೆ. ಯಾಕೆಂದರೆ ಸ್ಥೂಲವಾದ ಪದಾರ್ಥ ಇದು. ಮಧ್ಯದಲ್ಲಿರುವ ಮೇಧಸ್ಸಿಗೆ ಅಪ್ಪು ಕಾರಣ ಆಗಬೇಕಾಗುತ್ತೆ. ವಾಕಿಗೆ ತೇಜಸ್ಸು ಕಾರಣ ಆಗಬೇಕಾಗುತ್ತೆ. ಇದರಲ್ಲಿಯೂ ಹಾಗೆ ತೇಜಸ್ಸು, ಅಪ್ಪು, ಅನ್ನ ಅಂತ ತಗೊಂಡ್ರೆ ಸೂಕ್ಷ್ಮ ಸ್ಥೂಲ, ಅದಕ್ಕಿಂತ ಆ ರೀತಿ ಕಾರ್ಯಕಾರಣ ಭಾವ ತಗೊಳ್ಬೇಕಾಗುತ್ತೆ. ಅದಕ್ಕೆ ವಿರೋಧ ಬರುತ್ತೆ. ಎಲ್ಲಿ ವಿರೋಧ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಕಡೆ ವಿರೋಧ ಬರುತ್ತೆ. ಇದರಲ್ಲಿ ಒಂದು ಈ ಮನಸ್ಸು ಅನ್ನೋದರಲ್ಲಿ ವಿರೋಧ ಬರುತ್ತೆ. ಈ ಮನಸ್ಸು ಅನ್ನೋದಕ್ಕೆ ಇಂದ್ರಿಯವು ಕಾರಣವೇ ಹೊರತು ಈ ತೇಜಸ್ಸು, ಅಪ್ಪು, ಅನ್ನ ಯಾವುದು ಕಾರಣವಲ್ಲ. ಇದೆಲ್ಲ ಭೌತಿಕ ಪದಾರ್ಥಗಳು. ಅಹಂಕಾರದಿಂದ ಉಂಟಾಗುವ ಪದಾರ್ಥ ಮನಸ್ಸು ಅಂತ ಹೇಳೋದು. ಆದ್ದರಿಂದ ಇದು ಯಾವುದು ಕಾರಣ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಕೆಲವು ಅಪ್ಪಿನ ಪದಾರ್ಥಗಳಿದೆ, ಅದು ಆಪ್ಯ ಅಂತ ಹೇಳಲ್ಪಡುತ್ತೆ. ಅದಕ್ಕೆ ಆ ತೈಜಸ ಮೊದಲಾದ್ದು ಹೇಳಬೇಕಾಗುತ್ತೆ. ಇದರಲ್ಲೆಲ್ಲ ಕಾರ್ಯಕಾರಣ ಭಾವ ತಗೊಂಡ್ರೆ ವಿರೋಧ ಬರುತ್ತೆ. ಆದ್ದರಿಂದ ಈ ತ್ರಿವೃತ್ಕರಣದಲ್ಲಿ ಕಾರ್ಯಕಾರಣ ಭಾವ ಹೇಳಿಲ್ಲ. ಈ ತ್ರಿವೃತ್ಕರಣವೇ ಬೇರೆ ಒಂದು ಉದ್ದೇಶಕ್ಕೋಸ್ಕರ ಉಪದೇಶ ಮಾಡಲ್ಪಟ್ಟಿರುವ ವಿಷಯ ಇದು. ಯಾವ ಉದ್ದೇಶಕ್ಕೆ ಅಂದರೆ, ಯಾವುದು ಯಾವ ಭಾಗಕ್ಕೆ ಪೋಷಣೆ ಕೊಡುತ್ತೆ ಆ ಒಂದು ವಿಷಯವನ್ನು ಉಪದೇಶ ಮಾಡೋಕ್ಕಷ್ಟೇ ಇಲ್ಲಿ
ಇದು ಹೇಳಲ್ಪಟ್ಟಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಆದ್ದರಿಂದ ಇದು ಅದಕ್ಕೆ ಅದು ಸ್ವಲ್ಪ ಅದನ್ನು ಶೇರ್ ಮಾಡಿ ತೋರಿಸ್ದೆ, ಅದಕ್ಕೋಸ್ಕರ ಅದನ್ನೇ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ವಾಕ್ಯಗಳಲ್ಲಿ. ವಾಕ್ಯಗಳಲ್ಲಿ ತಿಳ್ಕೊಳ್ಳೋದು ಸ್ವಲ್ಪ ಫಾಲೋ ಮಾಡೋದು ಕಷ್ಟ ಆಗುತ್ತೆ ಇದರಲ್ಲಿ ನಮಗೆ. ಅದರಿಂದ ಇಲ್ಲಿ ತ್ರಾಸಾಂ ತ್ರಿವೃತಂ ಏಕೈಕಮಕರೋದ್, ಇದು ಸಿದ್ಧಾಂತ, ಅದು ತಿಳ್ಕೊಂಬಿಟ್ರೆ ಸಾಕು. ಇಲ್ಲಿ ಮುಖ್ಯವಾಗಿ ಇತ್ಯುಕ್ತ ತ್ರಿವೃತ್ ಕರಣ ಪ್ರಕಾರ ಅನ್ನಮಶಿತಂ ಇತ್ಯಾದಿನ ನ ಪ್ರದರ್ಶ್ಯತೆ. ಪರಮಾತ್ಮನಿಂದ ಮಾಡಲ್ಪಟ್ಟ ತ್ರಿವೃತ್ಕರಣವು ಇಲ್ಲಿ ಮಾಡಿದ ತ್ರಿವೃತ್ಕರಣ ಪ್ರಕಾರವು ಬೇರೆ ಬೇರೆ. ಅದೇ ಇಲ್ಲಿ ಹೇಳ್ತಿದ್ದಾರೆ. ತಾಸಾಂ ತ್ರಿವೃತಂ ಏಕೈಕಾಮಕರೋತ್ ಅಂತ ಸಮಷ್ಟಿ ಸೃಷ್ಟಿಯ ಆರಂಭದಲ್ಲಿ ಹೇಳಿರುವಂತಹ ಪರಮಾತ್ಮನು ಮಾಡಿರುವ ಪಂಚ ತತ್ವಗಳು, ಅವುಗಳ ಅಥವಾ ಮೂರು ತತ್ವಗಳು, ತೇಜಸ್ಸು, ಅಪ್ಪು, ಅನ್ನ, ತ್ರಿವೃತ್ಕರಣವು ಅದುವೇ ಬೇರೆ. ಇಲ್ಲಿ ಹೇಳಿದ ತ್ರಿವೃತ್ ಪ್ರಕಾರವು ಅನ್ನಮಶಿತಂ ಅಂತ ಹೇಳುವ ತ್ರಿವೃತ್ ಪ್ರಕಾರವೇ ಬೇರೆ. ಇದು ಅದು ಒಂದೇ ಅಲ್ಲ. ತಥಾ ಸತಿ ಮನಃ ಪ್ರಾಣವಾಚಾಂ ತಿಸೃಣಾಮಪಿ ಅಣೀಯಸ್ತ್ವೇನ ಅನ್ನಮಯಂ ಹಿ ಸೌಮ್ಯಮಯ ಆಪೋಮಯ ಪ್ರಾಣ ತೇಜೋಮಯಿ ಪಾಕಿತಿ ವಿರುದ್ಧತ. ಎಲ್ಲವೂ ಸೂಕ್ಷ್ಮವೇ, ಮೂರು ಕೂಡ. ಮನಸ್ಸು, ಪ್ರಾಣ, ವಾಕು ಮೂರು ಸೂಕ್ಷ್ಮ. ಮನಸ್ಸಿಗೆ ಅನ್ನ ಅಂತ ಹೇಳಿದೆ, ಅನ್ನಮಯಂ ಸೌಮ್ಯ ಮನಃ. ಪ್ರಾಣಕ್ಕೆ ಆಪೋಮಯಿ ಪ್ರಾಣ, ಅಪೋಮಯ ಪ್ರಾಣ, ತೇಜೋಮಯಿ ವಾಕ್, ತೇಜಸ್ಸು ಅಂತ ಹೇಳಿದೆ. ಎಲ್ಲವೂ ಸೂಕ್ಷ್ಮವೇ ಆಗಿದ್ದರೆ ಅನ್ನಕ್ಕಿಂತ ಸೂಕ್ಷ್ಮವಾದದ್ದು ಜಲಕ್ಕಿಂತ ಸೂಕ್ಷ್ಮವಾದ ತೇಜಸ್ಸು. ಮೂರು ಕೂಡ ತೇಜಸ್ಸಿನಿಂದಲೇ ಆಗಬೇಕಾಗಿತ್ತು ಅವಾಗ. ಹಾಗಾಗೋದಿಲ್ಲ ಇಲ್ಲಿ. ಅಂದರೆ ಇಲ್ಲಿ ಕಾರ್ಯಕಾರಣ ಭಾವ ಹೇಳಿಲ್ಲ. ಅತಃ ಪ್ರಾಗೇವ ತ್ರಿವೃತ್ಕೃತಾನಾಂ ಪೃಥಿವ್ಯಾದೀನಾಂ ಪುರುಷಂ ಪ್ರಾಪ್ತಾನಾಂ, ತ್ರಿವೃತ್ಕರಣ ಮಾಡಲ್ಪಟ್ಟಂತಹ ಪೃಥ್ವಿ ಮೊದಲಾದ ಪದಾರ್ಥಗಳು ಪುರುಷನನ್ನು ಅವನಿಂದ ಸ್ವೀಕರಿಸಲ್ಪಟ್ಟಾಗ ಅನ್ನಮಶಿತಂ ಇತ್ಯಾದಿನ ಏಕೈಕಸ್ಯ ತೇಷಾಂ ಪರಿಣಾಮ ಉಚ್ಯತೆ. ನಮ್ಮ ದೇಹದ ಒಳಗಡೆ ಆಗುವ ಪರಿಣಾಮ ಇದು ಅಷ್ಟೇ. ಇದು ಸೃಷ್ಟಿಯಲ್ಲಿ ಪರಮಾತ್ಮ ಮಾಡುವ ತ್ರಿವೃತ್ಕರಣವಲ್ಲ. ನಮ್ಮ ದೇಹದ ಒಳಗಡೆ ನಾವು ಅನ್ನ ತೆಗೆದುಕೊಂಡ್ರೆ ಮೂರು ಭಾಗವಾಗಿ ಪರಿಣಾಮ ಹೊಂದುತ್ತಲ್ಲಿ. ಒಂದು ಬೇರೆ ಬೇರೆ ಭಾಗಕ್ಕೆ ಹೋಗಿ ಪೋಷಣೆ ಕೊಡುತ್ತೆ. ಅದು ನೀರು ಕುಡಿದ್ರೆ ಅದು ಬೇರೆ ಬೇರೆ ಭಾಗಕ್ಕೆ ಪೋಷಣೆ ಕೊಡುತ್ತೆ. ಒಳಗಡೆ ಆಗುವ ತ್ರಿವೃತ್ಕರಣ ಹೇಳ್ತಾ ಇದೆ ದೇಹದ ಒಳಗಡೆಯೇ ಹೊರತು ಸೃಷ್ಟಿಯಲ್ಲಿ ಪರಮಾತ್ಮ ಮಾಡಿದ ತ್ರಿವೃತ್ಕರಣ ಅಲ್ಲ ಅನ್ನೋದೇ ಇಲ್ಲಿ ಸಂಗ್ರಹವಾದ ಅರ್ಥ. ಅಂದ್ರೆ ಹೀಗೆ ನಮ್ಮ ದೇಹದಲ್ಲಿ ಆಗೋಕ್ಕೆ ಕಾರಣ ಏನು? ಇದಕ್ಕೆ ಯಾರು ಕಾರಣಕರ್ತ? ಎಲ್ಲ ಪರಮಾತ್ಮನೇ. ಅವ್ರ ವಿಚಿತ್ರ ಸೃಷ್ಟಿ, ದೇಹವೇ ಹಾಗೆ. ದೇಹ ಇಂದ್ರಿಯಗಳ ಸೃಷ್ಟಿ ಯಾರು ಹೇಳಕ್ಕೆ ಸಾಧ್ಯ ಯಾಕಾಗಿದೆ ಅಂತ. ಈ ಕರ್ಮಗಳ ಅನುಭವ ಕೊಡೋಕ್ಕೆ ಎಲ್ಲ ವಿಚಿತ್ರವಾಗಿ ಸೃಷ್ಟಿ ಮಾಡಿ ಅನುಭವ ಕೊಡ್ತಾನೆ ಪರಮಾತ್ಮ. ಅದಕ್ಕೆ ಕಾರಣ ಎಲ್ಲ ಪರಮಾತ್ಮನೇ ಅಂತರ್ಯಾಮಿ. ಎಲ್ಲ ಪದಾರ್ಥಗಳು ಪರಿಣಾಮ ಹೊಂದೋದು ಅದರ ಸ್ವಭಾವದಿಂದ ಹೀಗೆ ಪರಿಣಾಮ ಹೊಂದುತ್ತೆ ಅದೆಲ್ಲ. ಅಂದ್ರೆ ಅಂತತಃ ತಗೊಂಡ್ರು, ಮೂಲತಃ ತಗೊಂಡ್ರು ಪರಮಾತ್ಮನಿಗೆ ಇಲ್ಲ. ಎಲ್ಲ ಪರಮಾತ್ಮನ ಸೃಷ್ಟಿಯೇ ಎಲ್ಲ. ಅದಕ್ಕೆ ಮಾಯೆ 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 ಅಂತ ಹೇಳಲ್ಪಟ್ಟಿದೆ. ಆಶ್ಚರ್ಯ ಸೃಷ್ಟಿ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳಲ್ಪಟ್ಟಿದೆ. ಎಲ್ಲ ವಿಷ್ಣೋ ಮಾಯಾ ಅಂತ ಹೇಳಲ್ಪಟ್ಟಿದೆ. ಎಲ್ಲ ಯಾವ್ಯಾವುದು ಅಂದರೆ ಏನು, ಈ ಮಿಂಚು ಮೊದಲಾದ ಪದಾರ್ಥಗಳೇನು, ಮೋಡಗಳೇನು, ಮಳೆ ಏನು, ಪರ್ವತಗಳೇನು, ಸಮುದ್ರವೇನು, ಎಲ್ಲ ವಿಷ್ಣುವಿನ ಮಾಯೆಗಳು. ಎಲ್ಲ ಪರಮಾತ್ಮನ ಮಾಯೆ. ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತೆ ಅಂತ ಹೇಳಿ ಎಲ್ಲ ಅವನ ಆಶ್ಚರ್ಯ ಸೃಷ್ಟಿ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಇದು ಪದಾರ್ಥಗಳ ಸೃಷ್ಟಿ ಹೇಗಾಗುತ್ತೆ, ಅದರ ಒಂದು ಶಕ್ತಿಗಳು ಏನು, ಆಶ್ಚರ್ಯಕರವಾದ ಶಕ್ತಿ. ಒಂದೊಂದಕ್ಕೂ ಆಶ್ಚರ್ಯವಾದ ಶಕ್ತಿ ಇದೆ. ಅದಕ್ಕೆ ಅಂಡಸೃಷ್ಟೇ ಪ್ರಾಗೇವ ತೇಜೋಬನ್ನಾನಾಂ ತ್ರಿವೃತ್ಕರಣೇನ ಭವಿತವ್ಯಂ. ಆದ್ದರಿಂದ ಈ ಅಂಡ ಸೃಷ್ಟಿಗೆ ಮೊದಲೇ ತೇಜಸ್ಸು, ಅಪ್ಪು, ಅನ್ನ ಎಲ್ಲ ತ್ರಿವೃತ್ಕರಣವಾಗಿ ಪದಾರ್ಥಗಳು, ಭೌತಿಕ ಪದಾರ್ಥಗಳು ಉಂಟಾದ ಮೇಲೆ ಪಂಚಭೌತಿಕ ಪದಾರ್ಥ, ಅದಾದ ಮೇಲೆ ಈ ಆಹಾರ ರೂಪದಲ್ಲಿ ಅದೆಲ್ಲ ಪರಿಣಾಮ ಹೊಂದುತ್ತೆ. ಆ ಆಹಾರವನ್ನು ಮನುಷ್ಯನು ಸೇವಿಸಿದಾಗ ದೇಹದ ಒಳಗಡೆ ಅದು ಮೂರು ವಿಭಾಗವಾಗಿ ಮೂರು ಕಡೆಗೆ ಹೋಗಿ ಪೋಷಣೆ ಕೊಡುತ್ತೆ. ಆದ್ದರಿಂದ ಇಲ್ಲಿ ಅದರ ವಿಷಯ ಅತ್ರಿವೃತ್ಕೃತ ದೇಶಾಂ ಕಾರ್ಯಾರಂಭ ಅಸಾಮರ್ಥ್ಯ. ತ್ರಿವೃತ್ಕರಣ ಮಾಡೋಕ್ಕೆ ಮೊದಲು ಅದು ಕಾರ್ಯವೇ ಆಗೋಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಸಮಷ್ಟಿ ಸೃಷ್ಟಿಯಲ್ಲಿ ಬ್ರಹ್ಮ ವಿಚಿತ್ರ
ಸ್ಥಿರ ತ್ರಸರೂಪಂ ಜಗತ್. ಇದೆಲ್ಲ ಹೇಳ್ತಾರೆ ಇವರು. ವಿಚಿತ್ರವಾದ ಇದು ಜ್ಞಾನ. ಇದ್ಯಾವುದು ಇದು ಇದು ಮುಂದೆ ಹೊರಟೋಯ್ತು ಬೇರೆ ಕಡೆ. ಇನ್ನೊಂದು ನಿಮಿಷ. ಅನ್ಯೋನ್ಯ ಸಂಯುಕ್ತಾನಾಮೇವ ಹಿ ಕಾರ್ಯಾರಂಭ ಸಾಮರ್ಥ್ಯಂ. ಒಂದೊಂದಕ್ಕೆ ಸಂಯುಕ್ತವಾದದ್ದೇ ಕಾರ್ಯ ಆರಂಭ ಮಾಡಲಿಕ್ಕೆ ಸಮರ್ಥವಾಗುತ್ತೆ. ಅದೇ ಕೂಡ ತ್ರಿವೃತ್ಕರಣ ಅಂತ ಹೆಸರು. ತಥಾಚ ಸ್ಮರ್ಯತೆ. ಇದು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ನಾನಾ ವೀರ್ಯಾ ಪೃಥಗ್ಭೂತಾ ತತಸ್ಥೆ ಸಂಹಿತಂ ವಿನ. ನಾನಾ ವೀರ್ಯ ಅಂದರೆ ಒಂದೊಂದಕ್ಕೂ ಒಂದೊಂದು ಆಶ್ಚರ್ಯ ಶಕ್ತಿ ಇದೆ ಅಂತ ಅರ್ಥ. ಆಕಾಶಕ್ಕೆ ಒಂದು ಶಕ್ತಿ, ವಾಯುವಿಗೆ ಒಂದು ಶಕ್ತಿ, ಅಗ್ನಿಗೆ ಒಂದು ಶಕ್ತಿ, ಅನ್ನಕ್ಕೆ ಜಲಕ್ಕೆ ಒಂದು ಶಕ್ತಿ, ಒಂದೊಂದಕ್ಕೂ ಆಶ್ಚರ್ಯವಾದ ಶಕ್ತಿಗಳಿದೆ. ಅದಕ್ಕೆ ಅದು ಹೇಗೆ ದಹಿಸುತ್ತೆ ಅಂದರೆ ಹೇಳಕ್ಕೆ ಸಾಧ್ಯವಿಲ್ಲ. ಅದು ಆಶ್ಚರ್ಯವಾದ ಶಕ್ತಿಗಳು. ಇದೆಲ್ಲ ಕೂಡ ಬೇರೆ ಬೇರೆಯಾಗಿರುತ್ತೆ. ಪೃಥಗ್ಭೂತಾಹ ವಿನಾ ಸಂಹತಿಂ. ಒಂದಕ್ಕೊಂದಕ್ಕೆ ಸೇರದೆ ಹೋದರೆ ನಾಶಕ್ನುವನ್ನು ಪ್ರಜಾ ಸೃಷ್ಟುಂ ನ ಅಶಕ್ನುವನ್ನು. ಮುಂದೆ ಸೃಷ್ಟಿ ಮಾಡೋಕ್ಕೆ ಸಾಮರ್ಥ್ಯ ಇರಲಿಲ್ಲ ಅದಕ್ಕೆ. ಅಸಮಾಗತ್ಯ ಕೃತ್ಸ್ನಶಃ. ಎಲ್ಲವೂ ಪೂರ್ಣವಾಗಿ ಸೇರದೆ ಹೋದರೆ ಸೃಷ್ಟಿ ಆಗೋದಕ್ಕೆ ಸಾಮರ್ಥ್ಯ ಇರಲಿಲ್ಲ. ವಿಷ್ಣು ಪರಾಶರರು ಹೇಳುವ ಮಾತಿದು. ಸಮೇತ್ಯ ಅನ್ಯೋನ್ಯ ಸಂಯೋಗಂ ಪರಸ್ಪರ ಸಮಾಶ್ರಯ ಮಹದಾದ್ಯ ವಿಶೇಷಾಂತ ಹಿ ಅಂಡಮುತ್ಪಾದಯಂತಿತೆ. ಎಲ್ಲವೂ ಕೂಡ ಅಂಡವನ್ನೆಲ್ಲ ಸೃಷ್ಟಿ ಮಾಡುತ್ತೆ. ಮುಂದೆ ಎಲ್ಲ ಒಂದಕ್ಕೊಂದಕ್ಕೆ ಮಿಶ್ರಣವಾದ್ರೇ ಸಾಮರ್ಥ್ಯ ಬರುತ್ತೆ. ಆದ್ದರಿಂದ ಶ್ರುತಿಯಲ್ಲಿ ಹೇಳಿದ ಈ ತಿರುತ್ಕರಣ ಪಂಚೀಕರಣ ಇದು ತತ್ವಗಳ ಸೃಷ್ಟಿಯ ವಿಷಯದಲ್ಲಿ ಪರಮಾತ್ಮನೇ ನೇರವಾಗಿ ಮಾಡಿರೋದು. ಅದಾದ ಮೇಲೆ ಹೇಳಿರೋ ತಿರುತ್ಕರಣ ಅನ್ನ ಆಹಾರದ ವಿಷಯದಲ್ಲಿ ದೇಹದ ಒಳಗಡೆ ಆಗುವ ಪರಿಣಾಮಗಳು ಅನ್ನೋದು. ಆದ್ದರಿಂದಲೇ ಅನೇನ ಇವ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರೋ ತಾಸಾಂ ತ್ರಿವೃತಂ ಏಕೈಕಾಮಕರೋತ್. ಇದು ಮೊದಲು ಬರುತ್ತೆ. ಪಾಠಕ್ರಮ ಅಪಿ ಅರ್ಧಕ್ರಮೇಣ ಬಾಧ್ಯತೆ. ಮೊದಲು ತ್ರಿವೃತ್ಕರಣ ಮಾಡಿ ಆಮೇಲೆ ನಾಮರೂಪವನ್ನು ಸೃಷ್ಟಿ ಮಾಡಿದ ಅಂತ ಅರ್ಥ. ಇಲ್ಲಿ ಮೊದಲು ತ್ರಿವೃತ್ಕರಣ ಆಮೇಲೆ ಹೇಳಿದೆ ಪಾಠದಲ್ಲಿ. ಅರ್ಥದ ಪ್ರಕಾರ ಇದನ್ನು ಮೊದಲು ಮಾಡಿ ಅದನ್ನು ಮಾಡಿದ್ದಾನೆ ಅಂತ ಹೇಳಿ. ಅಂಡ ಅಂತರ್ವರ್ತಿ ಅಗ್ನಿಯಾದಿಷು ತ್ರಿವೃತ್ಕರಣ ಪ್ರದರ್ಶನಂತು. ಅಂಡದ ಒಳಗಡೆ ಇರುವ ಆಹಾರದ ವಿಷಯದಲ್ಲಿ ಮಾಡಿರುವ ತ್ರಿವೃತ್ಕರಣ ಪ್ರದರ್ಶನವು ಶ್ವೇತಕೇತೋಹೋ ಶುಶ್ರೂಷೋ. ಅವನಿಗೆ ಇದು ಹೇಗೆ ಆಗಿದೆ, ಇದರಲ್ಲಿ ಹೇಗೆ ವಿಶ್ವಾಸ ಉಂಟಾಗುತ್ತೆ ನನಗೆ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅವನಿಗೆ ಅಂತರ್ವರ್ತಿತ್ವೇನ ಶ್ವೇತಕೇತು ಅಂಡದ ಒಳಗಡೆ ಇದ್ದ, ಉದ್ದಾಲಕರು ಅಂಡದ ಒಳಗಡೆ ಇದ್ದರು. ಅಂಡದ ಹೊರಗಡೆ ಆಗೋ ವಿಷಯ ಅವ್ರು ಹೇಗೆ ತೋರಿಸ್ತಾರೆ? ಇಲ್ಲಿರುವ ಯಾವುದೋ ವಿಷಯವನ್ನು ತೋರಿಸಿ ಸಾಮಾನ್ಯವಾಗಿ ತೋರಿಸ್ಬೋದು. ಹೀಗೆ ನೋಡಪ್ಪ ಇದರಲ್ಲಿದೆ, ಇದರಿಂದ ನೀನು ತಿಳ್ಕೋ ಈ ಥರ ಆಗಿದೆ ಅಂತ ಶ್ರುತಿಯಲ್ಲಿ ನಂಬಿಕೆ ಇಟ್ಕೋ ಅಂತ ಹೇಳಿದ್ರು. ಶ್ರದ್ಧತ್ವ ಸೌಮ್ಯ ಅಂತ ಹೇಳ್ತಾರೆ. ನಂಬಬೇಕು ಇದು. ಯಾಕೆ ಅಂದರೆ ನಾವು ಸೃಷ್ಟಿಯಲ್ಲಿ ಇರಲಿಲ್ಲ, ಯಾರೂ ಇರಲಿಲ್ಲ. ಚತುರ್ಮುಖ ಬ್ರಹ್ಮನಿಗೂ ತಿಳಿಯದ ವಿಷಯ ಸೃಷ್ಟಿ ಅಂತ ಹೇಳೋದು. ಅದು ಆಶ್ಚರ್ಯವಾಗಿ ಶ್ರುತಿಯೇ ಹೇಳುತ್ತೆ. ಕುತ ಜಾತ ಕುತ ಇಯಂ ವಿಸೃಷ್ಟಿ. ಎಲ್ಲಿಂದ ಬಂದ್ವಿ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಯಾರು ತಿಳಿದಾನೆ ಅದನ್ನ ಅಂತ ಹೇಳುತ್ತೆ. ಅದರಿಂದ ತಸ್ಯ ಬಹಿಷ್ಠ ವಸ್ತುಷು ತ್ರಿವೃತ್ಕರಣ ಪ್ರದರ್ಶನ ಅಯೋಗಾತ್. ಅಂಡಕ್ಕಿಂತ ಹೊರಗಡೆ ಇರೋ ಪದಾರ್ಥಗಳ ತ್ರಿವೃತ್ಕರಣವನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ಶ್ವೇತಕೇತುಗೆ ಉದ್ದಾಲಕರು. ಆದ್ದರಿಂದ ತ್ರಿವೃತ್ಕೃತಾನಾಂ ಕಾರ್ಯೇಷು ಅಗ್ನಿಯಾದಿಷು ತ್ರಿವೃತ್ಕರಣ ಪ್ರದರ್ಶನಂ ಕೃತಂ ಇತಿ ಅವಿರೋಧ. ಇದೇ ಒಂದು ಸಾಮಾನ್ಯವಾಗಿ ಕಾರ್ಯಗಳಲ್ಲಿ ಒಂದು ವಿಧವಾಗಿ ಆ ರೂಪಗಳನ್ನು ತೋರಿಸಿ ವರ್ಣಗಳನ್ನು ಈ ರೀತಿ ಆಗಿದೆ ಅಂತ ತೋರಿಸಿರೋದ್ರಿಂದ ಆ ಒಂದು ವಿಷಯವನ್ನು ಉಪದೇಶ ಮಾಡಕ್ಕೆ ಹೇಳಿದ್ರೆ ಹೊರತು ಅಂಡಕ್ಕಿಂತ ಹೊರಗೆಯಾದ ವಿಷಯಗಳು ನಮಗೆ ತಿಳಿದು ಬರೋದಿಲ್ಲ ಅಂತ ಇಲ್ಲಿ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾದರೆ ನಾನು ಅಂತರ್ಗತಾನಾಂ ಸರ್ವೇಷಾಂ ತೀವ್ರಕೃತ ತೇಜೋಬನ ರೂಪತ್ವೇ ವ್ಯವಸ್ಥಿತ ತೇಜೋಬನತ್ವ ವ್ಯವಹಾರ ಕಥಂ. ವ್ಯವಹಾರವು ಹೇಗೆ? ಇದನ್ನು ಕೂಡ ಬಾದರಾಯಣರು ಯಾವ ವಿಷಯವನ್ನು ಬಿಡದೆ ವಿಚಾರ ಮಾಡ್ತಾರೆ. ಎಲ್ಲ ತ್ರಿವೃತ್ಕರಣ ಮಾಡಿಬಿಟ್ಟು ಎಲ್ಲದರಲ್ಲಿಯೂ ತೇಜೋಬನ್ನ ಇದ್ದರೆ, ಎಲ್ಲದರಲ್ಲೂ ಪಂಚಭೂತಗಳಿದ್ದರೆ ಇದು ಆಕಾಶ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಎಲ್ಲ ಇದೆಯಲ್ಲ ಎಲ್ಲದರಲ್ಲಿಯೂ. ಅದನ್ನು ಯಾಕೆ ವಾಯು ಅನ್ಬಾರ್ದು? ವಾಯುವನ್ನು ಯಾಕೆ ಪೃಥ್ವಿ ಅಂತ ಹೇಳಬಾರ್ದು? ಪೃಥ್ವಿಯನ್ನು ಯಾಕೆ ಆಕಾಶ ಅಂತ ಹೇಳಬಾರ್ದು? ಎಲ್ಲದರಲ್ಲೂ ಎಲ್ಲ ಇದೆ ಅಂತ ಹೇಳಿಲ್ಲ. ಬಾದರಾಯಣರು ಹೇಳ್ತಾರೆ ವೈಶೇಷ್ಯಾತ್ತು ತದ್ವಾದಸ್ತದ್ವಾದ. ಅದರಲ್ಲಿ ಅಧಿಕವಾದ ಅಂಶ ಯಾವುದಿದೆಯೋ ಆ ಹೆಸರು ಅದಕ್ಕೆ ಬಂದಿದೆ ಅಂತ ಅರ್ಥ. ವಿಶೇಷ ಅಂದರೆ
ಅದೇ ಇಲ್ಲಿ ಪೃಥಿವ್ಯಾಂಶಾನಾಂ ಭೂಯಸ್ತ್ವೇ ಪೃಥಿವಿ ವ್ಯವಹಾರ ಅತ್ಯಧಿಕವಾಗಿರುವಾಗ ಅರ್ಧಾಂಶತೆಯ ಭೂಯಸ್ತ್ವೇ 50% ಪೃಥ್ವಿ ಇದೆ ಪೃಥ್ವಿನಲ್ಲಿ. ಆದ್ದರಿಂದಲೇ ಪೃಥ್ವಿ ವ್ಯವಹಾರ ಜಲಾಂಶಾನಾಂ ಭೂಯಸ್ತ್ವೇ ಜಲವ್ಯವಹಾರ ಇತಿ ವ್ಯವಹಾರ ವ್ಯವಸ್ಥಾ ಉಪಪದ್ಯತೆ ಅಂತ ವೈಶೇಷ್ಯಾತು ತದ್ವಾದ ತೋರಿಸ್ತಾರೆ. ತದ್ವಾದ ಅನ್ನೋದು ಮುಗಿಯುತ್ತೆ ಅನ್ನೋ ತಿಳಿಯುತ್ತೆ. ಅದು ಪಾದವು ಮುಗಿಯುತ್ತೆ. ವಿರುಕ್ತಿ ಅಧ್ಯಾಯ ಪರಿಸಮಾಪ್ತಿ ದ್ಯೋತನಾರ್ಥ ಅಧ್ಯಾಯವು ಮುಗಿಯುತ್ತೆ. ಅದು ಎರಡನೇ ಅಧ್ಯಾಯದ 4ನೇ ಪಾದದಲ್ಲಿ ಬರುವ ಕಡೆಯಲ್ಲಿ ಬರುವಂತಹ ಸೂತ್ರಗಳಿದೆಲ್ಲ. ಅದಾದ ಮೇಲೆ ಈಗ ಮುಖ್ಯವಾಗಿ ಕಾರ್ಯಕಾರಣ ಭಾವ ಅದರಲ್ಲಿ ಅದನ್ನು ತಿಳಿಸ್ತಾರೆ. ಇಲ್ಲಿ ಸೃಷ್ಟಿಯಲ್ಲಿ ಕಾರ್ಯಕಾರಣ ಭಾವವನ್ನು ಅದರ ವಾದಗಳನ್ನೆಲ್ಲ 2ನೇ ಅಧ್ಯಾಯದಲ್ಲಿ ಆರಂಭಣಾಧಿಕರಣ ಪ್ರಧಾನವಾದ ಒಂದು ಅಧಿಕರಣ. ಇದರಲ್ಲಿ ಇಲ್ಲಿ ತ್ರಿವೃತ್ಕರಣದ ವಿಷಯ ಮುಖ್ಯವಾಗಿ ಒಂದು ಬಂತು. ಸೃಷ್ಟಿಯಲ್ಲಿ ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂಥ ವಿಷಯ ಆರಂಭದಲ್ಲೇ ಬಂದಂತಹ ವಿಷಯ ಇದು. ಮುಂದೆ ಕಾರ್ಯಕಾರಣ ಭಾವದ ವಿಷಯ ಉಪಾದೇಯಂ ಉಪಾದಾನಾತ್ ಅನ್ಯದೇವ, ಇದು ಪೂರ್ವ ಪಕ್ಷ. ಉಪಾದೇಯ ಉಪಾದಾನವು ಬೇರೆ ಬೇರೆ ಹೇಳಬೇಕು. ನೀವು ಕಾಸ್ ಅಂಡ್ ಎಫೆಕ್ಟ್ ಬೇರೆ ಅಂತ ಹೇಳಬೇಕು, ಕಾರ್ಯವೇ ಬೇರೆ ಕಾರಣವೇ ಬೇರೆ ಅಂತ ಹೇಳಬೇಕು. ಯಾಕೆ ಅಂದರೆ ಇದು ನೈಯಾಯಿಕರು ಹೇಳುವ ವಿಷಯ. ಘಟೇನ ಉದಕಮಾಕ್ರಿಯತೆ ಮೃತ್ಪಿಂಡೇನ ಘಟಾದಿ ನಿರ್ಮೀಯತೆ ಇದು ಕಾರ್ಯಭೇದ. ಏನೇನು ಭೇದವಿದೆ ಎರಡಕ್ಕೂ ಅಂತ ಹೇಳ್ತಾರೆ, ಕಾರ್ಯಕ್ಕೂ ಕಾರಣಕ್ಕೂ. ಮಣ್ಣಿನ ಉಂಡೆಯಿಂದ ಘಟ ಮಾಡ್ತೀವಿ, ಘಟದಿಂದ ನೀರು ತಗೊಂಡ್ಬರ್ತೀವಿ, ಉದಕಮಾಕ್ರಿಯತೆ. ಮೃತ್ಪಿಂಡೇನ ಘಟಾದಿ ನಿರ್ಮೀಯತೆ, ಮೃತ್ಪಿಂಡದಿಂದ ನೀರು ತರೋದಿಲ್ಲ, ಘಟ ಮಾಡೋಕ್ಕೆ ಸಾಧ್ಯ. ಘಟದಿಂದ ಘಟ ಮಾಡೋಕ್ಕಾಗಲ್ಲ, ಘಟದಿಂದ ನೀರು ತಗೊಂಡ್ಬರ್ಬೋದು. ಕಾರ್ಯದಲ್ಲಿ ಭೇದ ಬಂತು ಎರಡಕ್ಕೂ, ಕಾರ್ಯಕಾರಣಗಳಲ್ಲಿ. ಮಣ್ಣಿನ ಉಂಡೆಗೂ ಘಟಕ್ಕೂ ಕಾರ್ಯದಲ್ಲಿ ಭೇದ. ತಥಾ ಘಟಸ್ಯ ದಂಡಚಕ್ರಾಧಿಕಂ ಕಾರಣಂ, ಘಟ ಮಾಡೋಕ್ಕೆ ದಂಡ ಚಕ್ರ ಎಲ್ಲ ಇಟ್ಕೊಂಡು ಮಾಡ್ತಾನೆ ಒಬ್ಬ ಕುಂಬಾರ. ಮೃತ್ಪಿಂಡಸಿತು ಜಲ ಸಂಯೋಜನ ಮರ್ದನಾದೀತಿ ಕಾರಣ ಭೇದ. ಜಲ ನೀರು ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮರ್ದನ ಮಾಡಬೇಕು. ಅದನ್ನು ಚೆನ್ನಾಗಿ ಉಂಡೆಯನ್ನು ಸಮವಾಗಿ ಮಾಡಿಕೊಂಡ್ರೆ ಘಟ ಮಾಡೋಕ್ಕೆ ಸಾಧ್ಯ. ಅವನಿಗೆ ಸರಿಯಾದ ಒಂದು ಅವಸ್ಥೆಯಲ್ಲಿ ತರಬೇಕು ಅದನ್ನು, ಮಣ್ಣಿನ ಉಂಡೆಯನ್ನು. ಆದ್ದರಿಂದ ಅದೆರಡಕ್ಕೂ ಇದಕ್ಕೂ ಕಾರಣ ಬೇರೆ, ಇದಕ್ಕೆ ಕಾರಣ ಬೇರೆ ಆಯಿತು. ಅಂದರೆ ನಿಮಿತ್ತ ಕಾರಣಗಳು. ತಥಾ ಘಟ ಪೃಥಕ್ ಬುಧ್ನೋದರಾಕಾರ, ಇದು ಸಹಕಾರಿ ಕಾರಣ ಅಂತ ಹೆಸರು. ನಿಮಿತ್ತ ಸಹಕಾರಿ ಕಾರಣ, ದಂಡಚಕ್ರಾಧಿಕ ಮೊದಲಾದದ್ದೆಲ್ಲ. ತಥಾ ಘಟ ಋತುಬುಧ್ನೋದರಾಕಾರ, ರೂಪವು ಬೇರೆ, ಆಕಾರ ಬೇರೆಯಾಗಿದೆ. ಮೃತ್ಪಿಂಡಸ್ತು ಅತದಾಕಾರ, ಪೃಥುಬುಧ್ನ ಉದರ ಅಂತ ಹೇಳಿದ್ರೆ ಕೆಳಗಡೆ ದಪ್ಪಗಿರುವಂತಹದ್ದು, ದಪ್ಪಗಿರುವಂತಹ ಆ ಆಕಾರವಿದೆ. ಮಣ್ಣು ಉಂಡೆ ಆ ರೀತಿ ಇಲ್ಲ, ಆಕಾರ ಬೇರೆ, ಕಾರಣ ಬೇರೆ, ಕಾರ್ಯ ಬೇರೆ. ತಥಾ ಪೂರ್ವಕಾಲಂ ಕಾರಣಂ ಉತ್ತರ ಕಾಲಂ ಕಾರ್ಯಮಿತಿ ಕಾಲಭೇದಾತ್, ಎರಡೂ ಏಕಕಾಲದಲ್ಲಿರೋದಿಲ್ಲ. ಮೊದಲು ಮಣ್ಣಿನ ಉಂಡೆ ಇರುತ್ತೆ, ಆಮೇಲೆ ಘಟ ಉಂಟಾಗುತ್ತೆ. ಆದ್ದರಿಂದ ಬೆಳಿಗ್ಗೆ ಮಣ್ಣಿನ ಉಂಡೆ ಆಗಿರೋದು ಮಧ್ಯಾಹ್ನ ಘಟವಾಗಿಬಿಟ್ಟಿರುತ್ತೆ. ಎರಡಕ್ಕೂ ಬೇರೆ ಆಯಿತು. ಈ ರೀತಿ ಬಹವಃ ತಂತವಃ ಏಕಃ ಪಟಃ ಇತಿ ಸಂಖ್ಯಾಭೇದಾತ್, ದಾರದ ಉಂಡೆಗಳು ಅನೇಕವಾಗಿರುತ್ತೆ, ಬಟ್ಟೆ ಒಂದೇ ಅದರಿಂದ ಉಂಟಾಗುವಂಥದ್ದು. ಆದ್ದರಿಂದ ಸಂಖ್ಯಾಭೇದವು ಉಂಟಾಗುತ್ತೆ. ಒಂದೇ ಮಣ್ಣು ಉಂಡೆ ಇರುತ್ತೆ, 10 ಘಟಗಳು ಉಂಟಾಗುತ್ತೆ. ಇದು ಸಂಖ್ಯಾಭೇದ. ಇದು ಒಂದಾಯಿತು, ಇದು 10 ಆಯಿತು. ಅದು ಸತ್ಯಾಮೇವ ಮೃದಿ ಘಟೋ ನಷ್ಟ ಇತಿ ಪ್ರತೀತೆ. ಮಣ್ಣು ಉಂಡೆ ಇದ್ದೇ ಇರುತ್ತೆ, ಘಟ ಒಡೆದೋದ್ರೆ ಘಟ ನಷ್ಟ ಅಂತ ಹೇಳ್ತೀವಿ. ಮಣ್ಣು ಉಂಡೆ ಹಾಗೆಯೇ ಇರುತ್ತೆ, ನಷ್ಟವಾಗೋಲ್ಲ, ಆದರೆ ಘಟ ನಷ್ಟ ಅಂತ ಹೇಳ್ತೀವಿ. ಕಾರ್ಯಕಾರಣಯೋ ಬುದ್ಧಿ ಶಬ್ದಾದಿ ಭೇದಸ್ಯ ದರ್ಶನಾಚ, ಬುದ್ಧಿ ಶಬ್ದದಲ್ಲಿಯೂ ಮಣ್ಣಿನ ಉಂಡೆಗೆ ಘಟ ಅಂತ ಯಾರೂ ವ್ಯವಹಾರ ಮಾಡಲ್ಲ, ಘಟಕ್ಕೆ ಮಣ್ಣಿನ ಉಂಡೆ ಅಂತ ಹೇಳಲ್ಲ. ನಮ್ಮ ಮನಸ್ಸಿನಲ್ಲಿಯೂ ಇದು ಮಣ್ಣು ಉಂಡೆ ಅಂತ ತಿಳಿಯೋದಿಲ್ಲ, ಘಟವನ್ನು ನೋಡಿದ್ರೆ ಘಟ ಅಂತಾನೆ ನಮಗೆ ಮನಸ್ಸಿಗೆ ತಿಳಿದು ಬರುತ್ತೆ, ಬುದ್ಧಿಗೆ. ಇದರಲ್ಲೆಲ್ಲ ಬೇರೆ ಇದೆ. ಎಷ್ಟು ವ್ಯತ್ಯಾಸಗಳಿರೋದ್ರಿಂದ ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಅಂತ ಹೇಗೆ ಹೇಳ್ತೀರಾ ನೀವು ಅನ್ನೋದು ಪ್ರಶ್ನೆ ಇಲ್ಲಿ. ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಹೇಳೋಕ್ಕಾಗೋಲ್ಲ, ಅನ್ಯತ್ವವನ್ನು ಹೇಳಬೇಕು. ಇದೇ ಬೇರೆ ಅದೇ ಬೇರೆ ಅಂತ ನೈಯಾಯಿಕರು ಕಾರ್ಯವು ಹೊಸದಾಗಿ ಉತ್ಪನ್ನವಾಗುತ್ತೆ ಅಂತ ಹೇಳಬೇಕು. ಸೂತ್ರಕಾರರು ಹೇಳಿದ್ರು ತದ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂದರು.
ಎರಡು ಎರಡು ಬೇರೆ ಅಲ್ಲ ಅಂತ ಹೇಳ್ಬಿಟ್ರು. ಕಾರ್ಯವು ಕಾರಣವು ಒಂದೇ. ಅವಸ್ಥಾಂತರಾಪತ್ತಿ ಅಂತ ಕಾರಣವೇ ಕಾರ್ಯದ ಅವಸ್ಥೆಯಲ್ಲಿದೆ ಅಂತ ಹೇಳಬೇಕು. ದ್ರವ್ಯ ಒಂದೇ, ಅವಸ್ಥೆ ಬೇರೆ ಅಷ್ಟೇ. ಇವರು ಹೇಳ್ತಾರೆ ನೈಯಾಯಿಕರು ಎಲ್ಲ ಬೇರೆ ಆಗಿದೆ, ಆದ್ದರಿಂದ ಹೊಸದಾಗಿ ಉತ್ಪನ್ನವಾಗಿದೆ ಕಾರ್ಯ ಅಂತ ಹೇಳಬೇಕು. ಕಾರ್ಯ ಕಾರಣವು ಅನ್ಯದೇವ ಉಪಾದೇಯಂ, ಉಪಾದಾನಾದ ಅನ್ಯದೇವ ಉಪಾದೇಯಂ. ಇತರಥ ಕಾರಕ ವ್ಯಾಪಾರ ವೈಯರ್ಥ್ಯ ಪ್ರಸಂಗಾತ್. ಮಣ್ಣಿನಿಂದ ಅವನು ಎಷ್ಟೋ ಕೆಲಸ ಮಾಡಿ ಘಟವನ್ನು ಉಂಟು ಮಾಡಬೇಕು. ಎರಡೂ ಒಂದೇ ಆಗಿದ್ದರೆ ಯಾಕೆ ಮಾಡಬೇಕದಿಲ್ಲ? ಮಣ್ಣಲ್ಲೇ ಘಟ ಇದ್ಬಿಟ್ರೆ ಸತ್ಕಾರ್ಯವಾದದಲ್ಲಿ ಕಾರ್ಯವು ಕಾರಣದಲ್ಲಿ ಇದೆ ಅಂತ ಹೇಳ್ತೀವಿ. ಕಾರಣದಲ್ಲಿ ಇದ್ರೇನೆ ಸತ್ಕಾರ್ಯ ಅಂತ ಅದಕ್ಕೆ ಹೆಸರು. ಕಾರ್ಯದಲ್ಲಿ ಆಗಲೇ ಕಾರಣ ಇದ್ರೆ, ಕಾರಣದಲ್ಲಿ ಇದ್ಬಿಟ್ರೆ ಕಾರ್ಯ, ಇವನು ಯಾಕೆ ಈ ಕಾರಕ ವ್ಯಾಪಾರ ಯಾಕೆ ಮಾಡಬೇಕು? ಸೃಷ್ಟಿ ಅದನ್ನು ಉಂಟು ಮಾಡುವಂತಹ ಕೆಲಸಗಳನ್ನೆಲ್ಲ ಯಾಕೆ ಮಾಡಬೇಕು? ದಂಡದಲ್ಲಿ ಹಾಕಿ ಚಕ್ರದಲ್ಲಿ ಹಾಕಿ ಸುತ್ತಿಸಿ ಎಲ್ಲ ಮಾಡಿ ಅದೆಲ್ಲ ಯಾಕೆ ಮಾಡಬೇಕು? ಅವನು ಕಾರ್ಯ ಮೊದಲೇ ಇದ್ದರೆ ಕಾರಣದಲ್ಲಿ ಕಾರ್ಯ ಹೊಸದಾಗಿ ಉತ್ಪನ್ನವಾಗಿದೆ. ಆದ್ದರಿಂದ ಕಾರಣಾದಾದಿ ಮತಾವಲಂಬನೇನ ಪೂರ್ವಪಕ್ಷೆ ಪ್ರಾಪ್ತೆ. ಕಾರಣಾದರು ನೈಯಾಯಿಕರು ಹೇಳೋದು ಇದ್ದೇನೆ, ವೈಶೇಷಿಕರು ಹೇಳುವಂತಹ ಮತ ಕಾರ್ಯವು ಬೇರೆ ಕಾರಣವು ಬೇರೆ. ಕಾರಣವು ಆದರೂ ಒಂದು ಸಂಬಂಧ ಇದೆ. ಯಾವುದರಿಂದ ಯಾವುದು ಉತ್ಪನ್ನ ಆಗೋದಿಲ್ಲ. ಮಣ್ಣಿನಿಂದ ಬಟ್ಟೆ ಮಾಡೋಕ್ಕಾಗೋದಿಲ್ಲ. ಆದರೆ ಮಣ್ಣಿಗೂ ಬಟ್ಟೆಗೂ, ಮಣ್ಣಿಗೂ ಮಡಕೆಗೂ ಅಥವಾ ದಾರಕ್ಕೂ ಬಟ್ಟೆಗೂ ಅನೇಕ ವ್ಯತ್ಯಾಸಗಳಿರೋದ್ರಿಂದ ಎರಡೂ ಅನನ್ಯತ್ವ ಅನ್ನೋದು ನೀವು ಸಾಧಿಸೋಕ್ಕಾಗೋದಿಲ್ಲ ಅಂತ ನೈಯಾಯಿಕರು ವಾದ ಮಾಡ್ತಾರೆ. ಅದು ಶ್ರುತಿ ಹೇಳ್ತು ಮೃತ್ತಿಕೆಯತ್ಯೇವ ಸತ್ಯಂ ಅಂತ ಶ್ರುತಿಯಲ್ಲಿ ಉದ್ದಾಲಕರು ಉಪದೇಶ ಮಾಡಿದ್ರು. ಇಲ್ಲಿ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್, ಏಕವಿಜ್ಞಾನೇನ ಸರ್ವವಿಜ್ಞಾನ ಹೇಳುವಾಗ ಪ್ರಥಮ ಆದೇಶಮಪ್ರಾಕ್ಷ್ಯ ಆರಂಭದಲ್ಲಿ ಹೇಳಿದ್ರು. ಆದೇಶ ನಾನು ಕೇಳಿದೆಯಾ ನೀನು? ಯಾರನ್ನು ತಿಳಿದ್ರೆ ಎಲ್ಲವೂ ತಿಳಿದು ಬರುತ್ತೆ ಅಂತ ಹೇಳಿ. ಅದು ಯಾಕೆ ಅಂದರೆ ಕಾರ್ಯಕಾರಣ ಭಾವ. ಕಾರಣವೂ ಒಂದೇ ದ್ರವ್ಯ, ಕಾರಣವೂ ಬ್ರಹ್ಮವೇ ಕಾರ್ಯವೂ ಬ್ರಹ್ಮವೇ ಅನ್ನೋದು ಮುಖ್ಯವಾಗಿ ಉಪದೇಶ ಮಾಡಬೇಕು. ಅದನ್ನು ತಿಳಿಬೇಕು ನೀನು ಅನ್ನೋದನ್ನು. ಆದ್ದರಿಂದ ಅದನ್ನು ಉಪದೇಶ ಮಾಡೋಕ್ಕೆ ಮಣ್ಣಿನ ಉದಾಹರಣೆ ಮೊದಲಾದ್ದು ಕೊಟ್ಟರು ಅವರು. ಒಂದು ಮಣ್ಣನ್ನು ಉಂಡೆ ತಿಳಿದ್ರೆ ಅದರಿಂದ ಆದ ಎಲ್ಲ ಕಾರ್ಯಗಳನ್ನು ತಿಳಿದು ಬಿಡಬಹುದು. ಯಾಕೆ ಅಂದರೆ ಮೃತ್ತಿಕೆ ಅತ್ಯವ ಸತ್ಯಂ, ಎಲ್ಲವೂ ಮಣ್ಣೆ, ಆದ್ದರಿಂದ ದ್ರವ್ಯ ಬೇರೆ ಅಲ್ಲ, ಆದ್ದರಿಂದ ಅನನ್ಯತ್ವ ಅಂತ ಹೇಳಬೇಕು. ನೈಯಾಯಿಕರು ಹೇಳಿದ್ರು ಆಗೋದಿಲ್ಲ ಹಾಗೆ ಹೇಳೋಕ್ಕೆ. ಕಾರ್ಯವೇ ಬೇರೆ ಕಾರಣವೇ ಬೇರೆ. ಎಷ್ಟು ವ್ಯತ್ಯಾಸಗಳಿದೆ? ಕಾಲಭೇದ, ಆಕಾರಭೇದ, ಸಂಖ್ಯಾಭೇದ, ನಾಮಭೇದ, ರೂಪಭೇದ, ಬುದ್ಧಿ, ಶಬ್ದಗಳೆಲ್ಲ ಭೇದವಾಗಿದೆ. ಎಷ್ಟೋ ವ್ಯತ್ಯಾಸಗಳಿರುವಾಗ ಹೇಗೆ ಒಂದೇ ಆಗುತ್ತೆ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸೂತ್ರದಲ್ಲಿ ಹೇಳಿದ್ರು ಬಾದರಾಯಣರು, ತದ್ ಅನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಆರಂಭಣ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾ ಇರಲಿ. ವಾಚಾರಂಭಣಂ ವಿಕಾರೋ ನಾಮ ಧ್ಯೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಇಲ್ಲಿ ಸದ್ವಿದ್ಯೆಯಲ್ಲಿ ಬರುವ ಪದ. ಅದನ್ನು ಇಟ್ಟುಕೊಂಡು ಆರಂಭಣ ಶಬ್ದಾದಿಭ್ಯ, ಮೊದಲ ಶಬ್ದವೇ ಮೊದಲಾದವುಗಳಿಂದ ವಿಕಾರ ನಾಮಧೇಯಗಳೆಲ್ಲ ವಾಚಾರಂಭಣಂ ವಾಗ್ವ್ಯವಹಾರಕ್ಕೆ ಸಂಬಂಧ ಹೊಂದುತ್ತೆ. ದ್ರವ್ಯ ಒಂದೇ ಅಂತ ಮೃತ್ತಿಕೇತ್ಯೇವ ಸತ್ಯಂ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಹೇಳಿದ್ರು. ಈ ವಿಕಾರಗಳು ಹೊಸ ಹೆಸರು ಉಂಟಾಗೋದು, ವ್ಯವಹಾರ, ಇದೆಲ್ಲ ವ್ಯವಹಾರಕ್ಕೋಸ್ಕರ ಅದಕ್ಕೆ ಬೇರೆ ಬೇರೆ ಅವಸ್ಥೆಗಳು ಬರುತ್ತೆ, ವ್ಯವಹಾರದೊಡನೆ ಸಂಬಂಧ ಹೊಂದುತ್ತೆ ಅಷ್ಟೇ ಹೊರತು ಅದು ದ್ರವ್ಯವು ಒಂದೇ ದ್ರವ್ಯ ಎರಡು. ಆದ್ದರಿಂದ ಬ್ರಹ್ಮವೇ ಚೇತನ ಅಚೇತನ ರೂಪದಲ್ಲಿ ಇದೆ. ವಿಶಿಷ್ಟ ಪದಾರ್ಥ ಒಂದೇ. ಚೇತನಾಚೇತನ ವಿಶಿಷ್ಟನಾದ ಬ್ರಹ್ಮವೇ ಕಾರಣ, ಚೇತನಾಚೇತನ ವಿಶಿಷ್ಟನಾದ ಬ್ರಹ್ಮವೇ ಕಾರ್ಯ. ಒಂದು ಸೂಕ್ಷ್ಮ ರೂಪದಲ್ಲಿದೆ, ಒಂದು ಸ್ಥೂಲ ರೂಪದಲ್ಲಿದೆ. ಅವಸ್ಥಾಂತರಾಪತ್ತಿ. ಸೂಕ್ಷ್ಮ ಚಿರಚಿದ್ ವಿಶಿಷ್ಟನಾದವನು ಸ್ಥೂಲ ಚಿರಚಿದ್ ವಿಶಿಷ್ಟನಾಗುವುದೇ ಸೃಷ್ಟಿ ಅಂತ ಅರ್ಥ. ಅವಸ್ಥಾಂತರಾಪತ್ತಿಯ ಎಲ್ಲ ಕಡೆಯೂ ಕಾರ್ಯಕಾರಣ ಭಾವ ಹೇಳಬೇಕು. ಯಾವುದೇ ಕಾರ್ಯಕಾರಣ ಭಾವದಲ್ಲೂ ಅವಸ್ಥಾಂತರಾಪತ್ತಿ, ಅವಸ್ಥೆಗಳು ಬರುತ್ತೆ ಹೋಗುತ್ತೆ. ಈ ರೂಪಗಳೆಲ್ಲ ಉಂಟಾಗುತ್ತೆ. ಸೃಷ್ಟಿ ಒಂದು ಕಾಲದಲ್ಲಿ ಲಯವಾಗ್ಬಿಡುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ, ಲಯವಾಗುತ್ತೆ, ಬೇರೆ ಬೇರೆ ರೂಪಗಳು ಬರುತ್ತೆ. ಇದೆಲ್ಲ ಅವಸ್ಥೆಗಳು ಬೇರೆ ಬೇರೆ ಬರ್ತಾ ಇರುತ್ತೆ. ಇದೆಲ್ಲ ಆಗಂತುಕ, ಬರುತ್ತೆ ಹೋಗುತ್ತೆ. ಆದರೆ ಮೂಲ ದ್ರವ್ಯ ಒಂದೇ ಆಗಿದೆ ಎಲ್ಲದರಲ್ಲಿಯೂ. ಮೂರು ನಿತ್ಯವಾದ ತತ್ವಗಳು, ಚಿತ್ ಅಚಿತ್ ಈಶ್ವರ ಅನ್ನೋದು ನಿತ್ಯವಾದ ತತ್ವಗಳು. ಎಲ್ಲವೂ ಕೂಡ ಅಪ್ರತ್ಯಕ್ಷ ಸಿದ್ಧ ವಿಶೇಷಣವಾಗಿದೆ. ಚಿತ್ತ ಬ್ರಹ್ಮನಿಗೆ ಕಾರಣಭಾವದಲ್ಲಿಯೂ ಹಾಗೆಯೇ, ಕಾರ್ಯಭಾವದಲ್ಲಿಯೂ ಹಾಗೆಯೇ.
ಅಲ್ಲಿ ಸೂಕ್ಷ್ಮದ ಅವಸ್ಥೆಯಲ್ಲಿದೆ, ಇಲ್ಲಿ ಸ್ಥೂಲವಾದ ಅವಸ್ಥೆಯಲ್ಲಿದೆ. ಇದುವೇ ಸೃಷ್ಟಿ ಅನ್ನೋದು ಸೂತ್ರಕಾರರು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಪೂರ್ವ ಪಕ್ಷ ನೈಯಾಯಿಕರೇ, ಅವರು ಅದನ್ನು ಒಪ್ಕೊಳ್ಳೋದಿಲ್ಲ. ಅವರು ಅನುಮಾನದಿಂದಲೇ ಕಾರ್ಯಕಾರಣ ಭಾವವನ್ನು ಸ್ಥಾಪನೆ ಮಾಡ್ತಾರೆ. ಅನುಮಾನದಿಂದ ಬೇರೆ ಬೇರೆ ಅಂತಾನೆ ಬರುತ್ತೆ. ಆದ್ದರಿಂದ ಹೀಗೆ ನೀವು ಹೇಳೋದು ಸರಿ ಇಲ್ಲ ಅಂತ ಅವರ ವಾದ. ತಸ್ಮಾತ್ ಸೂತ್ರಕಾರರು ಸ್ಪಷ್ಟವಾಗಿ ಸಿದ್ಧಾಂತನೇ ಹೇಳಿಬಿಟ್ರು ಸೂತ್ರದಲ್ಲಿ. ತದನನ್ಯತ್ವಂ ಅಂದರೆ ಕಾರ್ಯಕಾರಣಯೋ ಅನನ್ಯತ್ವಂ ಅಂತ ಅರ್ಥ. ಆರಂಭಣ ಶಬ್ದಾದಿಭ್ಯ ತಸ್ಮಾತ್ ಪರಮಕಾರಣಾತ್ ಬ್ರಹ್ಮಣ ಜಗತಃ ಅನನ್ಯತ್ವಂ ವಾಚಾರಂಭಣ ಶಬ್ದಾದಿಭಿ ಅವಗಮ್ಯತೆ. ಉದಾಹರಣೆ ಮಣ್ಣು ಮೊದಲಾದ ವಿಷಯ ಕೊಟ್ಟಿದ್ದವರು ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಕ್ಕೆ ಅಷ್ಟೇ ಹೊರತು ಮುಖ್ಯವಾದ ಉದ್ದೇಶ ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿಯಬಹುದು. ಏಕವಿಜ್ಞಾನೇನ ಸರ್ವವಿಜ್ಞಾನ. ಅದುವೇ ಇಲ್ಲಿ ಪರಮಕಾರಣಾತ್ ಬ್ರಹ್ಮಣ, ಪರಮಕಾರಣವಾದ ಬ್ರಹ್ಮನಿಂದ ಬ್ರಹ್ಮನಿಗೂ ಜಗತಃ ಅನನ್ಯತ್ವಂ, ಜಗತ್ತಿಗೂ ಅನನ್ಯತ್ವವು ವಾಚಾರಂಭಣ ಶಬ್ದಾದಿಭಿ ಅವಗಮ್ಯತೆ ಅಂತ ಸೂತ್ರಾರ್ಥ ಇದು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಇತ್ಯಸ್ಯ ಅರ್ಥ ಪೂರ್ವಮೇವ ವರ್ಣಿತಃ. ಅದು ಮೊದಲೇ ಭಾಷ್ಯದಲ್ಲಿ ನೋಡಿದ್ವಿ ನಾವು. ಆದಿಶಬ್ದೇನ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏನ ಶ್ರುತಂ ಶ್ರುತಂ ಭವತಿ ಏಕಮೇವ ಅದ್ವಿತೀಯಂ ಇತ್ಯಾದಿಕಂ ಗೃಹ್ಯತೆ. ಆರಂಭಣ ಶಬ್ದ ಆದಿಭ್ಯ, ಆದಿ ಅಂದರೆ ಮತ್ತೆ ಎಟ್ಸೆಟ್ರಾ ಎಟ್ಸೆಟ್ರಾ ಇತರ ಶಬ್ದಗಳು ಇದೆ ಬೇಕಾದಷ್ಟು. ಸತ್ತು ಒಂದೇ ಇತ್ತು ಅಂತ ಹೇಳಿದೆ. ಏಕಮೇವ ಅದ್ವಿತೀಯಂ. ಏನ ಅಶ್ರುತಂ ಶ್ರುತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಹೇಳಿದೆ. ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿಯಬಹುದು. ಪ್ರಪಂಚದಲ್ಲಿ ಚೇತನಾಚೇತನಗಳೆಲ್ಲ ಇದೆ. ಆದ್ದರಿಂದ ಬ್ರಹ್ಮನನ್ನು ತಿಳಿದ್ರೆ ಚೇತನಾಚೇತನಗಳು ಹೇಗೆ ತಿಳಿದು ಬರುತ್ತೆ? ಚೇತನಾಚೇತನಗಳು ಆ ಕಾಲದಲ್ಲಿ ಇತ್ತೋ ಇಲ್ಲವೋ? ಇದೆಲ್ಲವೂ ಕೂಡ ಸತ್ಯ ಆಗಿತ್ತು. ಇದಂ ಅಗ್ರೆ ಸದೇವ ಆಸೀತ್, ಸದೇವ ಸೌಮ್ಯ ಇದಂ ಅಗ್ರೆ ಆಸೀತ್. ಈ ಚೇತನ ಪದ ಚೇತನಾತ್ಮಕವಾದ ಈ ಪ್ರಪಂಚವೆಲ್ಲ ಸಚ್ಛಬ್ದ ವಾಚ್ಯವೇ ಆಗಿತ್ತು ಸೃಷ್ಟಿಕಾಲದಲ್ಲಿ ಅಂತ ಅವರು ಉಪದೇಶ ಮಾಡಿದ್ರು. ಇದೆಲ್ಲವೂ ಆ ರೂಪದಲ್ಲಿತ್ತು, ಸಚ್ಛಬ್ದ ವಾಚ್ಯವಾಗಿತ್ತು. ಬೇರೆ ಬೇರೆ ಅಂತ ಹೇಳೋಕ್ಕಾಗದೇ ಇರೋ ಹಾಗೆ ನಾಮರೂಪ ವಿಭಾಗವಿರಲಿಲ್ಲ. ನಾಮರೂಪೇ ವ್ಯಾಕರೋತ. ಆಮೇಲೆ ವಿಭಜನೆ ಮಾಡಿ ಸ್ಥೂಲ ಸೃಷ್ಟಿಯನ್ನೆಲ್ಲ ಮಾಡಿದ ಪರಮಾತ್ಮ ಅನ್ನೋದು ಅದನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ವೈಶೇಷಿಕಾದಿ ರೀತಿಯ ಉಪಾದಾನದ ಅನ್ಯತೆ ಕಾರಣ ಗುಣ ಪ್ರಕ್ರಮೇಣ ಕಾರ್ಯಗುಣೋತ್ಪತ್ತೇ ಉಪಾದಾನ ಸುವರ್ಣ ಗುರುತ್ವೇನ ತದುಪಾದೇಯ ಕುಂಡಲೆ ಗುರುತ್ವೋತ್ಪತ್ತ್ಯಭ್ಯುಪಗಮ ಅವಶ್ಯಂ ಭಾವೇನ ಗುರುತ್ವಾತ್ ವೈಗುಣ್ಯ ಪ್ರಸಂಗಾತ್. ಇದೆಲ್ಲ ಅವರು ಹೇಳ್ತಾರೆ. ಗುರುತ್ವ ಇದೆಲ್ಲ ಅವರು ಹೇಳುವ ಗುಣಗಳು. ಆ 24 ಗುಣಗಳನ್ನು ಹೇಳ್ತಾರೆ. ಚತುರ್ವಿಂಶತಿ ಗುಣ ಅಂತ ಹೇಳಿಬಿಟ್ಟು ಗುಣಗಳು 24 ಹೇಳುವಾಗ ಗುರುತ್ವ ಮೊದಲಾದ್ದು ವೆಯ್ಟ್, ಭಾರ ಅಂತ ಅರ್ಥ. ಸುವರ್ಣದ ಕಟ್ಟಿ ಭಾರವಾಗಿರುತ್ತೆ. ಆಭರಣಗಳು ಭಾಳ ಸಣ್ಣ ಚಿಕ್ಕದಾಗಿರುತ್ತೆ, ಭಾರ ತೂಕ ಇರೋದಿಲ್ಲ ಅದರಲ್ಲಿ. ಆದರೆ ಇದರ ಗುರುತ್ವ ಅದರಲ್ಲೆಲ್ಲ ಹೋಯ್ತು. ಮತ್ತೆ ಕಾರಣವು ಕಾರ್ಯವು ಗುಣವು ಒಂದಕ್ಕೊಂದಕ್ಕೆ ಬರಬೇಕು ನಿಮ್ಮ ಪ್ರಕಾರ. ಆದ್ದರಿಂದ ಕಾರಣ ಗುಣ ಕಾರ್ಯೇ ಸಂಕ್ರಾಮಂತಿ ಅಂತ ಅವರು ಒಪ್ಕೊಳ್ತಾರೆ. ಕಾರಣ ಗುಣ ಪ್ರಕ್ರಮೇಣ ಕಾರ್ಯಗುಣೋತ್ಪತ್ತೇ. ಗುಣವಾದರೂ ಬರಬೇಕಲ್ಲ, ನೀವು ಬೇರೆ ಆದರೂ ಕೂಡ ಅಂತ ಹೇಳಿದ್ರೆ ಗುಣವು ಕಂಡು ಬರೋದಿಲ್ಲ. ಬುದ್ಧಿ ಶಬ್ದಾದಿ ಭೇದಾನ ಉಭಯ ಸಂಪ್ರತಿಪನ್ನ ಅವಸ್ಥಾಯ ಏವ ವ್ಯವಸ್ಥಾ ಉಪಪತ್ತವು. ಅವಸ್ಥಾಶ್ರಯ ದ್ರವ್ಯಾಂತರ ಉತ್ಪತ್ತಿ ಕಲ್ಪನಾಯ ಅಪ್ರಾಮಾಣಿಕತ್ವಾತ್. ಬೇರೆ ದ್ರವ್ಯ ಅಂತ ಹೇಳೋದು ದ್ರವ್ಯಾಂತರ ಉತ್ಪತ್ತಿ. ಒಂದು ಹೊಸ ದ್ರವ್ಯವೇ ಉತ್ಪನ್ನವಾಗುತ್ತೆ, ಅವಯವೇ ಬೇರೆ ಅವಯವಗಳಿಗಿಂತ ಅಂತ ಹೇಳೋದು ಅಪ್ರಾಮಾಣಿಕತ್ವಾತ್, ಪ್ರಾಮಾಣಿಕವಲ್ಲ ಅನ್ನೋದು ಇಲ್ಲಿ ಬಹಳ ಸಂಗ್ರಹವಾಗಿ ಅದು ದೊಡ್ಡ ಅಧಿಕರಣ. ಶ್ರೀಭಾಷ್ಯದಲ್ಲಿ ಬಹಳ ವಿಸ್ತಾರವಾದ ಅಧಿಕರಣ. ಆರಂಭಣಾಧಿಕರಣಕ್ಕೆ ಬೇಕಾದಷ್ಟು ವಾದಗಳನ್ನು ಅಲ್ಲಿ ವಿಸ್ತಾರವಾಗಿ ಬರುತ್ತೆ. ಅದನ್ನು ಇಲ್ಲಿಯೂ ಸ್ವಲ್ಪ ವಿಚಾರ ಮಾಡ್ತಾರೆ. ಅದರ ಬಗ್ಗೆ ಇನ್ನೂ ಕೆಲವು ಅಧಿಕರಣಗಳು ಬರುತ್ತೆ. ಈ ಚಾಂದೋಗ್ಯದಲ್ಲಿ ಬೇಕಾದಷ್ಟು ಅಧಿಕರಣಗಳು ಬ್ರಹ್ಮಸೂತ್ರದಲ್ಲಿ ಬರುತ್ತೆ, 7 ಖಂಡಗಳಲ್ಲಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳು ತಿಳಿಸ್ಕೊಳ್ತೇನೆ. ಯೋ ನಿತ್ಯ ಉಚಿತ ಪದಾಂಬ್ಯಾಮೋದಹಾದರಿದ್ರಾಣಿ ನಾಯಮೇನೆ ಸ್ಮದ್ಗುರೋ ಭಗವತೋ ಸಿರೇಕ ಸಿಂಧೋ ರಾಮಾನುಜಸ್ಯ ಚರಣೋ ಪ್ರಪದ್ಯೆ.
ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि सर्वाणि सर्वं ब्रह्मोपनिषदं नाहं ब्रह्म निराकुर्यां नामा ब्रह्म निराकरोति निराकरणमस्तु निराकरणं मेऽस्तु तदात्मनि निरते उपनिषत्सु धर्माः ते मयि सन्तु शान्ति शान्ति जय रामानुजाय ॐ श्रीकृष्णार्पणमस्तु।